10th Social Geography Chapter 7 Indian Land Resources. We learn about the following in this chapter. ಏನೇನು ಕಲಿತೀವಿ, ಇದ್ರದ್ದು ಆಬ್ಜೆಕ್ಟಿವ್ ಏನು? ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಆಫ್ ಇಂಡಿಯಾ. ಅಂದರೆ ಇಂಡಿಯಾದಲ್ಲಿ ಲ್ಯಾಂಡ್ ಇದೆಯಲ್ಲ, ಟೋಟಲ್ ಭೂಮಿ ಇದೆಯಲ್ಲ, ಈ ಭೂಮಿನ ಏನೇನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ನೋಡ್ತೀವಿ. ನೆಕ್ಸ್ಟ್ ಬಂದು ಅಗ್ರಿಕಲ್ಚರ್ ಇನ್ ಇಂಡಿಯಾ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್. ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಯಾವ ರೀತಿ ಇದೆ ಮತ್ತು ಅದು ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ. ನೆಕ್ಸ್ಟ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಅಗ್ರಿಕಲ್ಚರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ. ಕ್ರಾಪ್ ಸೀಸನ್ ಆ್ಯಂಡ್ ಕ್ರಾಪಿಂಗ್ ಪ್ಯಾಟರ್ನ್ ಅದ್ರ ಬಗ್ಗೆ ನೋಡ್ತೀವಿ. ಮತ್ತು ಮೇಜರ್ ಕ್ರಾಪ್ಸ್ ಆಫ್ ಇಂಡಿಯಾ, ಯಾವ್ಯಾವ ಬೆಳೆಗಳು ತುಂಬ ಜಾಸ್ತಿ ಬೆಳಿತೀವಿ ಇಂಡಿಯಾದಲ್ಲಿ, ಇಂಪಾರ್ಟೆಂಟ್ ಇದೆ. ಮತ್ತು ರೋಲ್ ಆಫ್ ಹಾರ್ಟಿಕಲ್ಚರ್ ಆ್ಯಂಡ್ ಫ್ಲಾರಿಕಲ್ಚರ್, ಅಂದರೆ ತರಕಾರಿ ಬೆಳೆಗಳು ಮತ್ತು ಹೂವದ ಬೆಳೆಗಳು ಏನು ರೋಲ್ನ ಪ್ಲೇ ಮಾಡುತ್ತೆ ಇಂಡಿಯನ್ ಅಗ್ರಿಕಲ್ಚರಲ್ಲಿ, ಅದು ಕೂಡ ನೋಡೋಣ. ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಆಫ್ ಇಂಡಿಯಾ. ಏನು ಲ್ಯಾಂಡ್ ಯೂಸ್ ಅಂದರೆ ಅಥವಾ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಅಂದರೆ ನೋಡೋಣ. ದಿ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಫಾರ್ ಡಿಫ್ರೆಂಟ್ ಯೂಸಸ್ ಸಚ್ ಆಸ್ ಫಾರೆಸ್ಟ್ರಿ, ಕಲ್ಟಿವೇಷನ್, ಪ್ಯಾಸ್ಚರ್ಸ್ ಎಕ್ಸೆಟ್ರಾ ಇಸ್ ಕಾಲ್ಡ್ ಲ್ಯಾಂಡ್ ಯೂಸ್ ಆರ್ ಲ್ಯಾಂಡ್ ಯುಟಿಲೈಸೇಷನ್. ನೋಡಿ, ನಾವು ಒಂದು ದೇಶದಲ್ಲಿ ಅಥವಾ ಒಂದು ರೀಜನಲ್ಲಿ ಒಂದು ಭೂಮಿ ಅಂತ ಏನಾದರೂ ಇತ್ತು ಅಂದರೆ ಅದನ್ನು ಬರೀ ಒಂದದಕ್ಕೆ ಯೂಸ್ ಮಾಡಲ್ಲ, ಬರೀ ಅಗ್ರಿಕಲ್ಚರ್ಗೆ ಅಥವಾ ಬರೀ ಮನೆಗಳು ಕಟ್ಟೋಕ್ಕೆ ಯೂಸ್ ಮಾಡಲ್ಲ. ಫಾರೆಸ್ಟ್ರಿಗೆ ಯೂಸ್ ಮಾಡ್ತೀವಿ, ಅಂದರೆ ಒಂದು ಕಾಡು ಪ್ರದೇಶ ಎಲ್ಲ ಇರೋದಕ್ಕೆ ಯೂಸ್ ಆಗುತ್ತೆ. ಅಗ್ರಿಕಲ್ಚರ್ಗೆ ಯೂಸ್ ಆಗುತ್ತೆ ಕಲ್ಟಿವೇಷನ್ ಅಂದರೆ. ಪ್ಯಾಸ್ಚರ್ಸ್ ಅಂದರೆ ಕುರಿಗಳು ಮತ್ತು ಹಸುಗಳೆಲ್ಲ ಮೇಯೋದಕ್ಕೆ ಜಾಗ ಇರುತ್ತಲ್ಲ, ಗೋಮಾಳ ಟೈಪು, ಅದಕ್ಕೆ ಕೂಡ ಯೂಸ್ ಆಗುತ್ತೆ. ಇನ್ನೂ ಬೇರೆ ಬೇರೆದಕ್ಕೆ ಕೂಡ ಯೂಸ್ ಆಗುತ್ತೆ, ಆದರೆ ಇದು ಇಂಪಾರ್ಟೆಂಟ್. ಇದನ್ನು ನಾವು ಲ್ಯಾಂಡ್ ಯೂಸ್ ಅಂತ ಕರಿತೀವಿ. ಇಟ್ ಈಸ್ ಡಿಟರ್ಮೈನ್ಡ್ ಬೈ ವೇರಿಯಸ್ ಫ್ಯಾಕ್ಟರ್ಸ್ ಸಚ್ ಆಸ್ ರಿಲೀಫ್ ಫೀಚರ್ಸ್, ಕ್ಲೈಮೇಟ್, ಸಾಯಿಲ್, ಪಾಪ್ಯುಲೇಷನ್ ಡೆನ್ಸಿಟಿ, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಟೆಕ್ನಿಕಲ್ ಫ್ಯಾಕ್ಟರ್ಸ್. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಸಾಯಿಲ್ ಯೂಸ್ ಅನ್ನೋದು ಅಥವಾ ಲ್ಯಾಂಡ್ ಯೂಸ್ ಅನ್ನೋದು? ಆ್ಯಕ್ಚುಲಿ ನೋಡಿ, ಬೆಟ್ಟಗಳಿದೆಯಾ, ನದಿಗಳಿದೆಯಾ, ಮತ್ತು ಡೆಸರ್ಟ್ ಇದೆಯಾ, ಈ ಥರ. ನೆಕ್ಸ್ಟ್ ಬಂದು ಕ್ಲೈಮೇಟ್ ಯಾವ ಥರ ಇದೆ, ಸಾಯಿಲ್ ಯಾವ ಥರ ಇದೆ. ಇವಾಗ ತುಂಬ ಸಾಯಿಲ್ ಚೆನ್ನಾಗಿದ್ರೆ ಅಲ್ಲಿ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತೀವಿ. ಸಾಯಿಲ್ ಫುಲ್ ಡೆಸರ್ಟಿಫಿಕೇಷನ್ ಆಗಿಬಿಟ್ಟಿದ್ರೆ, ಉಪ್ಪು ಕಂಟೆಂಟ್ ಜಾಸ್ತಿ ಇದ್ದರೆ ಯೂಸ್ ಮಾಡೋಕ್ಕಾಗಲ್ಲ. ಅದು ಪಾಪ್ಯುಲೇಷನ್ ಡೆನ್ಸಿಟಿ, ಪಾಪ್ಯುಲೇಷನ್ ಎಷ್ಟಿದೆ, ಜನಗಳು ಎಷ್ಟು ಜನ ಇದ್ದಾರೆ ಅಲ್ಲಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಜನ ಇದ್ದರು ಅಂದರೆ ಈಗ ಬೆಂಗಳೂರು ಆ ಥರ ಸಿಟಿಗಳಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ಲ, ಆ ಟೈಪ್. ಸೋಷಿಯೋ ಎಕನಾಮಿಕ್ ಆ್ಯಂಡ್ ಟೆಕ್ನಿಕಲ್ ಫ್ಯಾಕ್ಟರ್ಸ್ ಇವೆಲ್ಲ ಕೂಡ ಬರುತ್ತೆ ಲ್ಯಾಂಡ್ ಯೂಸ್ ಪ್ಯಾಟರ್ನ್. ಅಂದರೆ ಅದ್ರ ಮೇಲೆ ಇವೆಲ್ಲ ಫ್ಯಾಕ್ಟರ್ಸು ಒಂದು ಡಿಟರ್ಮೈನ್ ಮಾಡುತ್ತೆ. ಲ್ಯಾಂಡ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸ್ ಆಫ್ ಎ ಕಂಟ್ರಿ. ನೋಡಿರಿ, ಲ್ಯಾಂಡ್ ಅನ್ನೋದು ಪ್ರತಿಯೊಂದು ದೇಶದ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸ್ ಆಗಿರುತ್ತೆ. ಇಟ್ಸ್ ಪ್ರಾಪರ್ ಯೂಸ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದಿ ಗ್ರೋತ್ ಆಫ್ ಎಕಾನಮಿ. ಲ್ಯಾಂಡ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದ್ರ ಮೇಲೆ ಆ ದೇಶದ ಎಕಾನಮಿ ಬೆಳೆಯುತ್ತಾ ಅಥವಾ ತಗ್ಗುತ್ತಾ ಅಂತ ನಮಗೆ ಗೊತ್ತಾಗೋದು. ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಎಕಾನಮಿ ಕೂಡ ಬೆಳೆಯುತ್ತೆ. Now coming to classification. In India, the land use pattern can be classified into 7 categories. ನೋಡಿರಿ, ಟೋಟಲಾಗಿ ಲ್ಯಾಂಡ್ ಏನು ಯೂಸ್ ಮಾಡ್ತೀವಿ ಇಂಡಿಯಾದಲ್ಲಿ, ಇದನ್ನು ಬ್ರಾಡಾಗಿ 7 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಬಂದು ನೆಟ್ ಏರಿಯಾ ಸೌನ್, ಫಾರೆಸ್ಟ್ ಏರಿಯಾ, ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಷನ್, ಫ್ಯಾಲೋ ಲ್ಯಾಂಡ್, ಕಲ್ಟಿವೇಬಲ್ ವೇಸ್ಟ್, ಪರ್ಮನೆಂಟ್ ಪ್ಯಾಸ್ಚರ್ ಆ್ಯಂಡ್ ಅದರ್ ಗ್ರೇಸಿಂಗ್ ಲ್ಯಾಂಡ್, ಲ್ಯಾಂಡ್ ಅಂಡರ್ ಮಿಸ್ಲೇನಿಯಸ್ ಯೂಸಸ್. 7 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದೊಂದು ನಾವು ನೋಡ್ತಾ ಹೋಗೋಣ. Net area sown. It includes land that can be used to cultivate crops. This category is very important in an agricultural country like India. ನೋಡಿ, ಏನಿದು ನೆಟ್ ಏರಿಯಾ ಸೌನ್ ಅಂತ ಹೇಳಿದ್ರೆ, ಯಾವ ಲ್ಯಾಂಡಲ್ಲಿ ಕರೆಂಟಾಗಿ ಪ್ರೆಸೆಂಟಾಗಿ ಕಲ್ಟಿವೇಟ್ ಮಾಡೋದು ಅಂದರೆ ಅಗ್ರಿಕಲ್ಚರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ ಬೆಳೆ ಬೆಳೆಯೋಕ್ಕೆ ಪ್ರೆಸೆಂಟಾಗಿ ಯೂಸ್ ಮಾಡ್ತಾ ಇರೋವಂಥ ಜಾಗನ ನಾವು ನೆಟ್ ಏರಿಯಾ ಸೌನ್ ಅನ್ನೋದು ಇದಕ್ಕೆ ಈ ಕ್ಯಾಟಗರಿಗೆ ಆ್ಯಡ್ ಮಾಡ್ತೀವಿ. ಈ ಕ್ಯಾಟಗರಿ ಇರೋಂಥ ಲ್ಯಾಂಡ್ ತುಂಬ ಇಂಪಾರ್ಟೆಂಟು, ಯಾಕಂದರೆ ಇಂಡಿಯಾ ಅಗ್ರಿಕಲ್ಚರಲ್ ಕಂಟ್ರಿ. ಬೆಳೆ ಏನು ಬೆಳಿತೀವಿ ಅನ್ನೋದ್ರ ಮೇಲೆ ನಮ್ಮ ಎಕಾನಮಿ ನಿಂತಿರೋದು. ಅದರಿಂದ ಇಟ್ ಅಕೌಂಟ್ಸ್ ಫಾರ್ ಅಬೌಟ್ 42.42% ಆಫ್ ದಿ ಟೋಟಲ್ ರಿಪೋರ್ಟೆಡ್ ಏರಿಯಾ ಆಫ್ ಇಂಡಿಯಾ. ಟೋಟಲ್ ಇಂಡಿಯಾದಲ್ಲಿ ಎಷ್ಟು ಜಾಗ ಇದೆ ಅದರಲ್ಲಿ 42.42%, ಆಲ್ಮೋಸ್ಟ್ 42-43% ಅಷ್ಟು ಏರಿಯಾ ನೆಟ್ ಸೌನ್ ಏರಿಯಾ ಅಂಡರ್ಗೆ ಬರುತ್ತೆ, ಅಂದರೆ ಬೆಳೆ ಬೆಳೀತಾ ಇರೋವಂಥ ಜಾಗ. ಹವೆವರ್, ಇಟ್ ಈಸ್ ನಾಟ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಆಲ್ ಓವರ್ ದಿ ಕಂಟ್ರಿ. ಆದರೆ ಇದು ಇಡೀ ಕಂಟ್ರಿ ಫುಲ್ಲು ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಕೆಲವು ಕಡೆ ಜಾಸ್ತಿ ಇದೆ, ಕೆಲವು ಕಡೆ ಕಮ್ಮಿ ಇದೆ. ದಿ ಹೈಯೆಸ್ಟ್ ಪ್ರಪೋರ್ಷನ್ ಈಸ್ ಫೌಂಡ್ ಇನ್ ದಿ ಸ್ಟೇಟ್ಸ್ ಆಫ್ ಪಂಜಾಬ್, ಹರಿಯಾಣ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್ ಆ್ಯಂಡ್ ಕೇರಳ. ಎಲ್ಲಿ ಜಾಸ್ತಿ ಏರಿಯಾ ಇದೆ ಇದು ಅಂದರೆ ಪ್ರಪೋರ್ಷನ್ ಜನಸಂಖ್ಯೆಗೆ ತಕ್ಕಾಗೆ, ಪಂಜಾಬ್ ಕಡೆ, ಹರಿಯಾಣ ಕಡೆ, ವೆಸ್ಟ್ ಬೆಂಗಾಲ್, UP, ಕೇರಳ, ಈ ಕಡೆ ಎಲ್ಲ ಜನಸಂಖ್ಯೆಗೆ ಮತ್ತು ಅವ್ರು ಇರೋವಂಥ ಏರಿಯಾ. ಇವಾಗ ಕೇರಳ ಬಂದು ಚಿಕ್ಕ ಸ್ಟೇಟು, ಆದರೂ ಅವ್ರದ್ದು ಸ್ಟೇಟ್ ಏರಿಯಾ ಕಂಪೇರ್ ಮಾಡಿದ್ರೆ ಒಂದು 60% ಇದ್ಬಿಡುತ್ತೆ ಅಲ್ಲೆಲ್ಲ, ಆ ಥರ. ಈಗ ಪಂಜಾಬ್, ಹರಿಯಾಣ ಅಲ್ಲೆಲ್ಲ ಒಂದು 80% ಇರುತ್ತೆ ಈ ಟೈಪಲ್ಲಿ. ಇಟ್ ಈಸ್ ಲೀಸ್ಟ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆ್ಯಂಡ್ ಮೀಡಿಯಮ್ ಇನ್ ಅದರ್ ಸ್ಟೇಟ್ಸ್. ಈಗ ನಾರ್ತ್ ಈಸ್ಟ್ ಸ್ಟೇಟ್ಗೆ ಹೋದ್ವಿ ಅಂದರೆ ನಾಗಾಲ್ಯಾಂಡ್, ಮಿಜೋರಾಮ್ ಕಡೆ ಹೋದರೆ ಅಲ್ಲೆಲ್ಲ ಕಾಡು ಪ್ರದೇಶ ಜಾಸ್ತಿ,
ಅದರಿಂದ ಅಲ್ಲಿ ಕಮ್ಮಿ ಇದೆ ಇದು ಬೆಳೆ ಬೆಳೆಯೋಕ್ಕಾಗುವಂಥ ಜಾಗ. ಮತ್ತು ಇವಾಗ ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಇಂಥ ಜಾಗದಲ್ಲಿ ಇದೆ ಇಲ್ಲೂ ಕೂಡ, ಆದರೆ ಮೀಡಿಯಮ್ ಆಗಿದೆ, ತುಂಬ ಜಾಸ್ತಿನೂ ಇಲ್ಲ ತುಂಬ ಕಮ್ಮಿನೂ ಇಲ್ಲ ಅಂತ. ಫಾರೆಸ್ಟ್ ಏರಿಯಾ ಇನ್ ಇಂಡಿಯಾ ಓನ್ಲಿ 22.8% ಆಫ್ ದಿ ಟೋಟಲ್ ರಿಪೋರ್ಟೆಡ್ ಏರಿಯಾ ಈಸ್ ಅಂಡರ್ ಫಾರೆಸ್ಟ್. ನೋಡಿರಿ, ಟೋಟಲ್ ಏರಿಯಾ ಏನಿದೆ ಅದರಲ್ಲಿ 22.8% ಅಂದರೆ ಆಲ್ಮೋಸ್ಟ್ 23% ಅಷ್ಟು ಏರಿಯಾ ಫಾರೆಸ್ಟಲ್ಲಿ ಕವರ್ ಆಗಿದೆ. ಇಟ್ ಈಸ್ ಹೈ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಆ್ಯಂಡ್ ಇನ್ ದಿ ನಾರ್ತರ್ನ್ ಸ್ಟೇಟ್ಸ್. ಇದು ಎಲ್ಲಿ ಜಾಸ್ತಿ ಇದೆ ಪ್ರಪೋರ್ಷನ್ಗೆ ಅಂದರೆ ಪರ್ಸೆಂಟೇಜ್ ಎಲ್ಲಿ ಜಾಸ್ತಿ ಇದೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಫುಲ್ ಕಾಡೇ ಇದೆ ಅಲ್ಲಿ. ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಹೋದರೂ ಅಲ್ಲೂ ಆಲ್ಮೋಸ್ಟ್ ಆಲ್ 95% ಕಾಡೇ ಇದೆ, ಅಂಥ ಕಡೆ ಜಾಸ್ತಿ ಇದೆ. ಇಟ್ ಈಸ್ ಲೀಸ್ಟ್ ಇನ್ ದಿ ಸ್ಟೇಟ್ಸ್ ಆಫ್ ಹರಿಯಾಣ, ಪಂಜಾಬ್, ರಾಜಸ್ಥಾನ್ ಆ್ಯಂಡ್ ಗುಜರಾತ್. ಆದರೆ ಈ ಸ್ಟೇಟ್ಗಳಲ್ಲಿ ತುಂಬ ಕಮ್ಮಿ ಕಾಡಿದೆ, ಅಂದರೆ ಫಾರೆಸ್ಟ್ ಏರಿಯಾ ತುಂಬಾ ಕಮ್ಮಿ ಇರುವಂಥದ್ದು. ಲ್ಯಾಂಡ್ ನಾಟ್ ಅವೈಲೇಬಲ್ ಫಾರ್ ಕಲ್ಟಿವೇಷನ್ ಅಂದರೆ ಕಲ್ಟಿವೇಷನ್ ಅಗ್ರಿಕಲ್ಚರ್ಗೆ ಅವೈಲೇಬಲ್ ಇಲ್ಲದೇ ಇರೋವಂಥ ಲ್ಯಾಂಡ್ ಇದು. ಲ್ಯಾಂಡ್ ಯೂಸ್ಡ್ ಫಾರ್ ನಾನ್ ಅಗ್ರಿಕಲ್ಚರಲ್ ಪರ್ಪಸಸ್ ಲೈಕ್ ಹ್ಯೂಮನ್ ಸೆಟಲ್ಮೆಂಟ್ಸ್, ರೋಡ್ಸ್, ರೈಲ್ವೇಸ್, ಕೆನಾಲ್ಸ್, ಮೌಂಟೇನ್ಸ್, ಸ್ಯಾಂಡಿ ವೇಸ್ಟ್ ಎಕ್ಸೆಟ್ರಾ ಕಮ್ ಅಂಡರ್ ದಿಸ್ ಕ್ಯಾಟಗರಿ. ಇದರಂಡರ್ಗೆ ಯಾವ್ಯಾವ್ದು ಬರುತ್ತೆ? ಈಗ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ ಅಂದರೆ ಅಗ್ರಿಕಲ್ಚರ್ ಬಿಟ್ಟು ಬೇರೆ ಏನೇನಕ್ಕೆ ಲ್ಯಾಂಡ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಅಂದರೆ ಏನು, ಒಂದು ಹಳ್ಳಿ ಇರ್ಬೋದು, ಒಂದು ಸಿಟಿ ಇರ್ಬೋದು, ಒಂದು ತಾಲೂಕು ಇರ್ಬೋದು, ಈ ಥರ. ಓಕೆ, ನೆಕ್ಸ್ಟು ರೋಡ್ಗಳೆಲ್ಲ ಯಾವುದೇ ರೋಡ್ ಇರ್ಬೋದು ಅದೆಲ್ಲ. ರೈಲ್ವೆ ಲೈನ್ಸ್ ಇರ್ಬೋದು, ಕೆನಾಲ್ಸ್ ಇರ್ಬೋದು ಅಂದರೆ ನೀರು ಹೋಗೋಕ್ಕೆ ತೋಡಿರ್ತೀವಲ್ಲ ಅದು, ಬೆಟ್ಟಗಳು, ಮೌಂಟೇನ್ಸ್ ಇರ್ಬೋದು, ಮತ್ತು ಸ್ಯಾಂಡಿ ವೇಸ್ಟ್ ಅಂದರೆ ಮರಳು ತುಂಬಿರೋಂಥ ಖಾಲಿ ಜಾಗ, ಇವಾಗ ಡೆಸರ್ಟ್ಸ್ ಇರ್ಬೋದು ಅಥವಾ ಒಂದು ಮರಳೆ ಇರೋಂಥ ಮಾಮೂಲಿ ಇಲ್ಲಿರೋಂಥ ಜಾಗ ಕೂಡ ಆಗಿರ್ಬೋದು. ಇದೆಲ್ಲ ಕೂಡ ಈ ಕ್ಯಾಟಗರಿಗೆ ಬರೋವಂಥದ್ದು. ನಿಯರ್ಲಿ 14.1% ಆಫ್ ದಿ ಟೋಟಲ್ ರಿಪೋರ್ಟೆಡ್ ಏರಿಯಾ ಆಫ್ ದಿ ಕಂಟ್ರಿ ಬಿಲಾಂಗ್ಸ್ ಟು ದಿಸ್ ಕ್ಯಾಟಗರಿ. ನೋಡಿರಿ, ಇಂಡಿಯಾದಲ್ಲಿ ಟೋಟಲ್ ಏರಿಯಾ ಏನಿದೆ ಅದರಲ್ಲಿ 14.1%, ಆಲ್ಮೋಸ್ಟ್ 14% ಅಷ್ಟು ಏರಿಯಾ ಈ ಒಂದು ಕ್ಯಾಟಗರಿಗೆ ಬರುತ್ತೆ, ಅಂದರೆ ಅಗ್ರಿಕಲ್ಚರ್ಗೆ ಯೂಸ್ ಆಗದೆ ಇರೋವಂಥ ಜಾಗ. ಇಟ್ ಈಸ್ ಲಾರ್ಜ್ಲಿ ಫೌಂಡ್ ಇನ್ ಅಸ್ಸಾಂ, ಮಣಿಪುರ್ ಆ್ಯಂಡ್ ಸಿಕ್ಕಿಂ, ಬಟ್ ಇನ್ ಲೋ ಪ್ರಪೋರ್ಷನ್ ಇನ್ ಗೋವಾ, ಕೇರಳ, ಒಡಿಶಾ ಆ್ಯಂಡ್ ಮಹಾರಾಷ್ಟ್ರ. ನೋಡಿರಿ, ಇದು ಈ ಥರ ರೈಲ್ವೇಸ್ಗೆ ಅಥವಾ ಹ್ಯೂಮನ್ ಸೆಟಲ್ಮೆಂಟ್ಸ್ಗೆ ಈ ಥರ ಯೂಸ್ ಮಾಡಿರೋವಂಥ ಜಾಗ ಜಾಸ್ತಿ ಎಲ್ಲಿದೆ? ಅಸ್ಸಾಂ, ಮಣಿಪುರ್, ಸಿಕ್ಕಿಂ ಕಡೆ ಜಾಸ್ತಿ ಇರೋವಂಥದ್ದು. ಮತ್ತು ಗೋವಾ ಇರ್ಬೋದು, ಕೇರಳ ಇರ್ಬೋದು, ಒಡಿಶಾ, ಮಹಾರಾಷ್ಟ್ರ ಕಡೆ ಇದೆಲ್ಲ ಕೂಡ ಕಮ್ಮಿ ಇದೆ. ಫ್ಯಾಲೋ ಲ್ಯಾಂಡ್ ಇಟ್ ರೆಫರ್ಸ್ ಟು ದಿ ಲ್ಯಾಂಡ್ ವಿಚ್ ಈಸ್ ನಾಟ್ ಯೂಸ್ಡ್ ಫಾರ್ ಕಲ್ಟಿವೇಷನ್. ಅಂದರೆ ಯಾವ ಜಾಗನ ಕಲ್ಟಿವೇಷನ್ ಯೂಸ್ ಮಾಡ್ತಾ ಇಲ್ಲ ಅಂಥ ಜಾಗನ ನಾವು ಫ್ಯಾಲೋ ಲ್ಯಾಂಡ್ ಅಂತ ಕರಿತೀವಿ. ಇಟ್ ಅಕೌಂಟ್ಸ್ ಟು 8.2% ಆಫ್ ದಿ ರಿಪೋರ್ಟೆಡ್ ಏರಿಯಾ. ಟೋಟಲ್ ಇಂಡಿಯಾದಲ್ಲಿ ಎಷ್ಟು ಏರಿಯಾ ಇದೆ ಅದರಲ್ಲಿ 8.2% ಅಷ್ಟು ಈ ಫ್ಯಾಲೋ ಲ್ಯಾಂಡ್ ಇರೋವಂಥದ್ದು. ಇಟ್ ಈಸ್ ಲಾರ್ಜ್ಲಿ ಫೌಂಡ್ ಇನ್ ಮಿಜೋರಾಮ್, ತಮಿಳ್ನಾಡು ಆ್ಯಂಡ್ ಮೇಘಾಲಯ ಆ್ಯಂಡ್ ಲೆಸ್ ಇನ್ ತ್ರಿಪುರಾ, ಪುದುಚೇರಿ ಆ್ಯಂಡ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ನೋಡಿ, ತಮಿಳ್ನಾಡು, ಮೇಘಾಲಯ, ಮಿಜೋರಾಮ್ ಕಡೆ ಎಲ್ಲ ಜಾಸ್ತಿ ಫ್ಯಾಲೋ ಲ್ಯಾಂಡ್ ಇದೆ, ಆದರೆ ತ್ರಿಪುರಾ, ಪುದುಚೇರಿ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳ ಕಡೆ ಎಲ್ಲ ತುಂಬ ಕಮ್ಮಿ ಇದೆ ಇದು. ನೆಕ್ಸ್ಟ್ ಬಂದು ಕಲ್ಟಿವೇಬಲ್ ವೇಸ್ಟ್ ಲ್ಯಾಂಡ್. ಇಟ್ ಇನ್ಕ್ಲೂಡ್ಸ್ ದಿ ಲ್ಯಾಂಡ್ ವಿಚ್ ಈಸ್ ನಾಟ್ ಟೇಕನ್ ಅಪ್ ಫಾರ್ ಕಲ್ಟಿವೇಷನ್ ಡ್ಯೂ ಟು ಸರ್ಟೈನ್ ಸಾಯಿಲ್ ಡೆಫಿಷಿಯನ್ಸೀಸ್. ಏನಿದು ಕಲ್ಟಿವೇಬಲ್ ವೇಸ್ಟ್ ಲ್ಯಾಂಡ್ ಅಂದರೆ? ನೋಡಿರಿ, ಇಲ್ಲಿ ಏನಂದರೆ ಇದು ಅಗ್ರಿಕಲ್ಚರ್ ಲ್ಯಾಂಡೇ, ಆದರೆ ಇಲ್ಲೇನಾಗಿದೆ ಸುಮಾರು ವರ್ಷದಿಂದ ಅಗ್ರಿಕಲ್ಚರ್ ಮಾಡ್ತಾ ಇರಲ್ಲ ಅಥವಾ ಅಗ್ರಿಕಲ್ಚರೇ ಮಾಡಿರಲ್ಲ ಇಲ್ಲಿ, ಯಾಕೆಂದರೆ ಸಾಯಿಲ್ ಅಷ್ಟು ಒಂದು ಫರ್ಟೈಲ್ ಆಗಿರಲ್ಲ ಅಂತ, ಅಂದರೆ ಅಷ್ಟು ಚೆನ್ನಾಗಿ ಬೆಳೆ ಬೆಳೆಯಲ್ಲ ಅಂತ. ಇಟ್ ಈಸ್ ಎಕ್ಸ್ಟೆನ್ಸಿವ್ ಇನ್ ದಿ ಸ್ಟೇಟ್ಸ್ ಆಫ್ ಮೇಘಾಲಯ, ಗೋವಾ, ನಾಗಾಲ್ಯಾಂಡ್ ಆ್ಯಂಡ್ ರಾಜಸ್ಥಾನ್. ನೋಡಿ, ಈ ಸ್ಟೇಟ್ಗಳಲ್ಲಿ ಇದು ಜಾಸ್ತಿ ಇದೆ. ಇಟ್ ಅಕೌಂಟ್ಸ್ ಟು 4.3% ಆಫ್ ದಿ ರಿಪೋರ್ಟೆಡ್ ಏರಿಯಾ. ಟೋಟಲ್ ಇಂಡಿಯಾದಲ್ಲಿ ಈ ಥರ ಲ್ಯಾಂಡ್ ಬಂದು 4.3% ಅಷ್ಟು ಇದೆ. ಪರ್ಮನೆಂಟ್ ಪ್ಯಾಶ್ಚರ್ಸ್ ಆ್ಯಂಡ್ ಅದರ್ ಗ್ರೇಸಿಂಗ್ ಲ್ಯಾಂಡ್ಸ್. ಈಗ ಪ್ಯಾಶ್ಚರ್ಸ್ ಅಂದರೆ ಗೊತ್ತು, ತುಂಬ ಹುಲ್ಲಿರೋಂಥ ಒಂದು ದೊಡ್ಡ ಜಾಗ. ಗ್ರೇಸಿಂಗ್ ಲ್ಯಾಂಡ್ ಆದರೂ ಕೂಡ ಅಷ್ಟೇ, ಹುಲ್ಲಿರೋಂಥ ದೊಡ್ಡ ಜಾಗ, ಹುಲ್ಲು ಮತ್ತು ಅದು ಇದು ಬೇಲಿಗಳು, ಚಿಕ್ಕ ಪುಟ್ಟ ಗಿಡಗಳು ಇದೆಲ್ಲ ಇರುತ್ತೆ. ಇಟ್ ಅಕೌಂಟ್ಸ್ ಫಾರ್ ಓನ್ಲಿ 3.4% ಆಫ್ ದಿ ಟೋಟಲ್ ರಿಪೋರ್ಟಿಂಗ್ ಏರಿಯಾ ಇನ್ ಇಂಡಿಯಾ. ಟೋಟಲ್ ಇಂಡಿಯಾದಲ್ಲಿ 3.4% ಅಷ್ಟು ಮಾತ್ರ ಈ ಏರಿಯಾ ಇರೋವಂಥದ್ದು. ಇಟ್ ಈಸ್ ಲಾರ್ಜ್ಲಿ ಫೌಂಡ್ ಇನ್ ಹಿಮಾಚಲ್ ಪ್ರದೇಶ್, ಗುಜರಾತ್ ಆ್ಯಂಡ್ ಮಧ್ಯಪ್ರದೇಶ್. ಈ ಸ್ಟೇಟ್ಗಳಲ್ಲಿದು ಜಾಸ್ತಿ ನೋಡ್ತೀವಿ. ಲ್ಯಾಂಡ್ ಅಂಡರ್ ಮಿಸಲೇನಿಯಸ್ ಯೂಸಸ್. ಇದಲ್ಲದೆ ಇವಾಗ ಮೇಲೆ 6 ಹೇಳಿದ್ವಲ್ಲ, 6 ಪಾಯಿಂಟ್ಸು, ಈ ಕ್ಯಾಟಗರೀಸ್ ಅಲ್ಲದೆ ಬೇರೆದಕ್ಕೂ ಕೂಡ ಯೂಸ್ ಆಗುತ್ತೆ. ಅಂಥದ್ದು ಯಾವ್ಯಾವುದಿದೆ? ಇಟ್ ಇನ್ಕ್ಲೂಡ್ಸ್ ಗಾರ್ಡನ್ಸ್, ಯಾವುದಾದ್ರು ಪಾರ್ಕು, ಗಾರ್ಡನ್ ಯಾವ್ದಾದ್ರು ಮಾಡಿದರೆ ಅದು, ಆರ್ಚರ್ಡ್ಸ್ ಆ್ಯಂಡ್ ಪ್ಲಾಂಟೇಷನ್ಸ್ ಅಂದರೆ ಈಗ ಮರಗಳು ಅಥವಾ ಗಿಡಗಳು ಆ ಥರ ಬೆಳೆದಿರ್ತಾರೆ ಅಂದ್ಕೊಳ್ಳಿ, ಆ ಥರದ್ದು. ವಿಚ್ ಅಕೌಂಟ್ ಫಾರ್ ಓನ್ಲಿ 1.1% ಆಫ್ ದಿ ಟೋಟಲ್ ಏರಿಯಾ ಇನ್ ದಿ ಕಂಟ್ರಿ. ಇದು ಟೋಟಲಾಗಿ 1.1% ಅಷ್ಟು ಮಾತ್ರ ಇದೆ. ಸಚ್ ಲ್ಯಾಂಡ್ ಈಸ್ ಮೋರ್ ಇನ್ ದಿ ಸ್ಟೇಟ್ಸ್ ಆಫ್ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ಕೇರಳ, ಕರ್ನಾಟಕ ಆ್ಯಂಡ್ ಹಿಮಾಚಲ್ ಪ್ರದೇಶ್. ಈ ಒಂದು ಸ್ಟೇಟ್ಸಲ್ಲಿ ಈ ಥರ ಲ್ಯಾಂಡು ಜಾಸ್ತಿ ಇರೋದು, ಬೇರೆ ಸ್ಟೇಟಲ್ಲೆಲ್ಲ ತುಂಬ ಕಮ್ಮಿ ಇದೆ.
ಇದು ಮೇಯ್ನಾಗಿ ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ ಅಂತೆಲ್ಲ ಹೇಳ್ತೀವಿ, ಮತ್ತು ಯಾವ್ದಾದ್ರು ಒಂದು ಮರಗಳು ಬೆಳೆದಿರ್ತಾರೆ ಒಂದು ಹೊಲದಲ್ಲಿ, ಇಂಥವೆಲ್ಲ ಕೂಡ ಈ ಅಂಡರ್ಗೆ ಬರೋವಂಥದ್ದು. ಇಲ್ಲಿವರೆಗೂ ಲ್ಯಾಂಡ್ ಯೂಸ್ ಪ್ಯಾಟರ್ನ್ಸ್ ಏನಿದೆ ಅಂತ ನೋಡ್ತಾ ಇದ್ವಿ. ಈಗ ಅಗ್ರಿಕಲ್ಚರ್ ಅಂದರೆ ಏನು ಅಂತ ನೋಡೋಣ. ಟಿಲ್ಲಿಂಗ್ ಆಫ್ ಸಾಯಿಲ್ ಫಾರ್ ರೈಸಿಂಗ್ ಫುಡ್ ಕ್ರಾಪ್ಸ್ ಆ್ಯಂಡ್ ರಾ ಮೆಟೀರಿಯಲ್ಸ್ ನೀಡೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಈಸ್ ಕಾಲ್ಡ್ ಅಗ್ರಿಕಲ್ಚರ್. ನೋಡಿ, ಅಗ್ರಿಕಲ್ಚರ್ ಅಂದರೆ ಏನು? ಬೈ ಡೆಫಿನೇಷನ್ ಮನುಷ್ಯ ಯೂಸ್ ಮಾಡೋದಕ್ಕೋಸ್ಕರ, ಮನುಷ್ಯನ ನೆಸೆಸಿಟೀಸ್ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಭೂಮಿನ ಉತ್ತಿ, ಅಂದರೆ ಕಲ್ಟಿವೇಟರ್ ಇರ್ಬೋದು, ಎತ್ತುಗಳು ಯೂಸ್ ಮಾಡಿರ್ಬೋದು, ಏನೇ ಆಗಿರ್ಬೋದು, ಭೂಮಿನ ಟಿಲ್ ಮಾಡಿ ಅದರಿಂದ ಫುಡ್ ಕ್ರಾಪ್ಸ್ ಏನಾದರೂ ಬೆಳೆಯೋದು ಅಥವಾ ರಾ ಮೆಟೀರಿಯಲ್ಸ್ ತೊಗೊಂಡು ಹ್ಯೂಮನ್ ಬೀಯಿಂಗ್ಸ್ ಯೂಸ್ ಮಾಡ್ತಾಯಿದ್ರು ಅಂದರೆ ಅದನ್ನು ನಾವು ಅಗ್ರಿಕಲ್ಚರ್ ಅಂತ ಕರಿತೀವಿ. ನೌ ದಿ ಟರ್ಮ್ ಈಸ್ ಆಲ್ಸೋ ಎಕ್ಸ್ಟೆಂಡೆಡ್ ಟು ಇನ್ಕ್ಲೂಡ್ ಸ್ಟಾಕ್ ರೈಸಿಂಗ್, ಪೌಲ್ಟ್ರಿ ಫಾರ್ಮಿಂಗ್ ಆ್ಯಂಡ್ ಬೀ ಕೀಪಿಂಗ್. ಇದು ಮೊದಲು ಇಷ್ಟೇ ಅಗ್ರಿಕಲ್ಚರ್ ಅಂತ. ಆದರೆ ಈಗ ಏನು ಮಾಡಿದ್ದಾರೆ, ಈಗ ಸ್ಟಾಕ್ ರೈಸಿಂಗ್ ಇರ್ಬೋದು, ಅಂದರೆ ಕುರಿ ಸಾಕೋದು, ಕೋಳಿ ಸಾಕೋದು, ಪೌಲ್ಟ್ರಿ ಫಾರ್ಮಿಂಗ್ ಇರ್ಬೋದು, ಹನಿ ಬಿ ಎಲ್ಲ ಸಾಕೋದು, ಇವೆಲ್ಲ ಕೂಡ ಅಗ್ರಿಕಲ್ಚರ್ಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಇಂಪಾರ್ಟೆನ್ಸ್ ಏನು? ಇಂಪಾರ್ಟೆನ್ಸ್ ಅಗ್ರಿಕಲ್ಚರ್ದು. ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಏನ್ಷಿಯಂಟ್ ಆಕ್ಯುಪೇಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನೋಡಿ, ಮನುಷ್ಯ ಆಲ್ಮೋಸ್ಟ್ ಆಲ್ ಹ್ಯೂಮನ್ ಸಿವಿಲೈಸೇಷನ್ ಶುರುವಾದಾಗಿಂದ ಕೂಡ ಅಗ್ರಿಕಲ್ಚರೇ ತುಂಬ ಇಂಪಾರ್ಟೆಂಟ್ ಆಕ್ಯುಪೇಷನ್ ಆಗಿದೆ. ಇಂಡಿಯಾ ಈಸ್ ಅ ಕಂಟ್ರಿ ನೋನ್ ಫಾರ್ ಅಗ್ರಿಕಲ್ಚರ್. ಇಂಡಿಯಾ ಅಂತ ಹೇಳಿದ ತಕ್ಷಣ ನಮ್ಗೆ ಏನು ನೆನಪು ಬರುತ್ತೆ? ಅಗ್ರಿಕಲ್ಚರಲ್ ಕಂಟ್ರಿ, ಅಂದರೆ ಹಳ್ಳಿಗಳು ತುಂಬ ಜಾಸ್ತಿ ಇರೋವಂಥ ಮತ್ತು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋವಂಥ ಕಂಟ್ರಿ. ನಿಯರ್ಲಿ 65% ಆಫ್ ದಿ ಪೀಪಲ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್. ನೋಡಿ, ಟೋಟಲ್ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೋ ಅದರಲ್ಲಿ 65% ಅಷ್ಟು ಜನ ಅಗ್ರಿಕಲ್ಚರ್ ಮೇಲೇ ಡಿಪೆಂಡ್ ಆಗಿದ್ದಾರೆ. ದಿ ಎಕನಾಮಿಕ್ ಪ್ರೋಗ್ರೆಸ್ ಆಫ್ ದಿ ಕಂಟ್ರಿ ಡಿಪೆಂಡ್ಸ್ ಆನ್ ದಿ ಪ್ರೋಗ್ರೆಸ್ ಆಫ್ ಅಗ್ರಿಕಲ್ಚರ್. ನೋಡಿ, ಎಕನಾಮಿಕ್ ಪ್ರೋಗ್ರೆಸ್ ಯಾವಾಗ ಡೆವಲಪ್ ಆಗುತ್ತೆ ನಮ್ಮ ದೇಶದ್ದು? ಅಗ್ರಿಕಲ್ಚರ್ ಡೆವಲಪ್ ಆದಾಗ. ಅಗ್ರಿಕಲ್ಚರ್ ಪ್ರೋಗ್ರೆಸ್ ಆದರೆ ದೇಶ ಕೂಡ ಪ್ರೋಗ್ರೆಸ್ ಆಗುತ್ತೆ, ಎಕಾನಮಿ ಕೂಡ ಪ್ರೋಗ್ರೆಸ್ ಆಗುತ್ತೆ. ಅಗ್ರಿಕಲ್ಚರ್ ಇನ್ ಇಂಡಿಯಾ ಇಸ್ ದಿ ಮೈನ್ ಸೋರ್ಸ್ ಆಫ್ ಲೈವ್ಲಿಹುಡ್. ಎಷ್ಟೋ ಜನಕ್ಕೆ ಅಗ್ರಿಕಲ್ಚರ್ನೇ ಮೈನ್ ಲೈವ್ಲಿಹುಡ್ ಸೋರ್ಸ್ ಆಗಿದೆ. ಅಂದರೆ ಅವರು ಜೀವನ ಮಾಡಬೇಕು ಅಂದರೆ ಅಗ್ರಿಕಲ್ಚರಲ್ಲಿ ಇನ್ವಾಲ್ವ್ ಆಗೇ ಇರಬೇಕು ಅಂತ. ಇಟ್ ಈಸ್ ದಿ ಮೈನ್ ಸೋರ್ಸ್ ಆಫ್ ಫುಡ್ ಫಾರ್ ದಿ ಪೀಪಲ್ ಆ್ಯಂಡ್ ಫಾಡರ್ ಫಾರ್ ಡೊಮೆಸ್ಟಿಕ್ ಅನಿಮಲ್ಸ್. ನೋಡಿ, ಯಾರೇ ಆಗಲಿ ಅಗ್ರಿಕಲ್ಚರ್ ಮಾಡಿದ್ರೇ ನಮಗೆಲ್ಲ ಊಟ ಸಿಗೋದು. ಓಕೆ, ಮೈನ್ ಸೋರ್ಸ್ ಆಫ್ ಫುಡ್ ಅದು. ಮತ್ತು ಅನಿಮಲ್ಸ್ಗೂ ಕೂಡ ಫಾಡರ್ ಸಿಗಬೇಕು ಅಂದರೆ ಹುಲ್ಲು ಆ ಥರದ್ದು ಏನಾದ್ರು ಸಿಗಬೇಕು ಅಂದರೂ ಕೂಡ ಅಗ್ರಿಕಲ್ಚರ್ ಮಾಡಿದ್ರೇ ಆಗುವಂಥದ್ದು. ಇಟ್ ಈಸ್ ಎ ಸೋರ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ರೆವಿನ್ಯೂ. ಇದು ಒಂದು ನ್ಯಾಷನಲ್ ಇನ್ಕಮ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ ಮತ್ತು ನ್ಯಾಷನಲ್ ರೆವಿನ್ಯೂ ಕೂಡ ಇನ್ಕ್ರೀಸ್ ಮಾಡುವಂಥದ್ದು. ಅಗ್ರಿಕಲ್ಚರ್ ಸಪೋರ್ಟ್ಸ್ ಟೆರಿಟರಿ ಸೆಕ್ಟರ್ಸ್ ಲೈಕ್ ಟ್ರೇಡ್, ಟ್ರಾನ್ಸ್ಪೋರ್ಟ್, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಎಕ್ಸೆಟ್ರಾ. ನೋಡಿರಿ, ಅಗ್ರಿಕಲ್ಚರ್ ಅಂದರೆ ಏನೋ ಬೆಳೀತಾರೆ, ಅದನ್ನು ಮಾರ್ತಾರೆ, ಅಥವಾ ಯಾವುದಾದ್ರು ಒಂದು ಹಸು ಸಾಕ್ತಾರೆ, ಹಾಲು ಕೊಡ್ತಾರೆ, ಇಷ್ಟು ಮಾತ್ರ ಅಲ್ಲ ಅಗ್ರಿಕಲ್ಚರ್ ಅಂದರೆ. ಅಗ್ರಿಕಲ್ಚರ್ ಏನು ಮಾಡುತ್ತೆ, ಬೇರೆ ಸೆಕ್ಟರ್ಸ್ ಇರುತ್ತಲ್ವ, ಬಿಸ್ನೆಸ್ಗಳು, ಅವಕ್ಕೆಲ್ಲ ಕೂಡ ಸಪೋರ್ಟ್ ಮಾಡುತ್ತೆ. ಈಗ ಅಗ್ರಿಕಲ್ಚರಲ್ಲಿ ಅವ್ರು ಏನಾದ್ರು ಬೆಳೆದಿರೋದನ್ನು ತಂದ್ರೆ ಟ್ರೇಡಿಂಗ್ ಮಾಡೋಕ್ಕಾಗೋದು, ಅಂದರೆ ವ್ಯಾಪಾರ ಮಾಡೋಕ್ಕಾಗೋದು. ತರಕಾರಿ ಅಂಗಡಿಗಳಿರ್ಬೋದು ಅಥವಾ ಕೋಳಿ ಶಾಪು, ಕುರಿ ಶಾಪು, ಇವೆಲ್ಲ ಕೂಡ ಆಗುವಂಥದ್ದು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್. ಈಗ ಅಗ್ರಿಕಲ್ಚರಲ್ಲಿ ಬೆಳೆದಿರೋದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಲಾರಿಗಳಿರ್ಬೋದು, ಟ್ರಕ್ಗಳಿರ್ಬೋದು, ಇವೆಲ್ಲ ಕೂಡ ಯೂಸ್ ಮಾಡ್ತಾರೆ. ಅದರಿಂದ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಕೂಡ ಡೆವಲಪ್ ಆಗುತ್ತೆ. ಮತ್ತು ಈ ದುಡ್ಡೆಲ್ಲ ಏನಾದರೂ ಬಂತು ಅಂದರೆ ಬ್ಯಾಂಕಲ್ಲಿ ಇಡೋದು, ಮತ್ತು ಬ್ಯಾಂಕಲ್ಲಿ ಏನಾದರೂ ಇವ್ರಿಗೆ ದುಡ್ಡು ಬೇಕು ಅಂದಾಗ ಲೋನ್ಗಳು ತೊಗೊಳ್ಳೋದು, ಈ ಥರ ಎಲ್ಲ ಮಾಡೋದ್ರಿಂದ ಬ್ಯಾಂಕಿಂಗ್ ಸೆಕ್ಟರ್. ಮತ್ತು ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ರೆ ಇನ್ಶೂರೆನ್ಸ್ ಸೆಕ್ಟರ್. ಈ ಥರ ಅಗ್ರಿಕಲ್ಚರ್ ಬಂದು ಅದೊಂದೇ ಸೆಕ್ಟರ್ನಲ್ಲ, ಎಲ್ಲ ಸೆಕ್ಟರ್ಗಳು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಆಲ್ಸೋ ಹ್ಯಾಸ್ ಇನ್ಫ್ಲುಯೆನ್ಸ್ ಆನ್ ದಿ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಸಿಚುವೇಷನ್ ಆಫ್ ದಿ ಕಂಟ್ರಿ. ನೋಡಿರಿ, ಇಂಡಿಯಾದ ಒಂದು ಪೊಲಿಟಿಕಲ್ ಸಿಚುವೇಷನ್ನ ಮತ್ತು ಸೋಷಿಯಲ್ ಸಿಚುವೇಷನ್ನ ಕೂಡ ಅಗ್ರಿಕಲ್ಚರ್ನೇ ಡಾಮಿನೇಟ್ ಮಾಡುತ್ತೆ. ಏನು, ಈಗ ಯಾರೇ ಬರಲಿ ರೈತರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಏನಕ್ಕೆ? ರೈತರೇ ಜಾಸ್ತಿ ಜನ ಇದ್ದಾರೆ. ಮತ್ತು ರೈತರು ಜಾಸ್ತಿ ಜನ 65% ಅಂದರು, ರೈತರಿಗೆ ಪಾಪ ರೈತರು ಅನ್ನೋಂಥ ಜನ ಜಾಸ್ತಿ ಇದ್ದಾರೆ. ಅಂದರೆ ರೈತರ ಕಡೆ ಸಾಫ್ಟ್ ಕಾರ್ನರ್ ಇದೆ, ಅವ್ರ ಕಷ್ಟಗಳನ್ನೆಲ್ಲ ನೋಡಿರೋದಕ್ಕೆ. ಅದರಿಂದ ಪೊಲಿಟಿಕಲ್ ಮತ್ತು ಸೋಷಿಯಲ್ ಸಿಚುವೇಷನ್ನ ಇವರು ಡಿಕ್ಟೇಟ್ ಮಾಡ್ತಾರೆ. ಇಟ್ ಸಪೋರ್ಟ್ಸ್ ಮೆನಿ ಇಂಡಸ್ಟ್ರೀಸ್. ಜೊತೆಗೆ ಇಂಡಸ್ಟ್ರೀಸ್ ಯಾವ್ದಾದ್ರು ಇತ್ತು ಅಂದರೂ ಕೂಡ ಅದನ್ನು ಸಪೋರ್ಟ್ ಮಾಡುತ್ತೆ. ಈಗ ರೈತ ಅಲ್ಲೋಗಿ ಕಾಟನ್ ಬೆಳೆದ್ರೇ ಇಲ್ಲಿ ಬಟ್ಟೆ ರೆಡಿ ಆಗೋದು, ಅಲ್ಲಿ ಜೂಟ್ ಬೆಳೆದ್ರೇ ಇಲ್ಲಿ ಆ ಬ್ಯಾಗ್ಗಳವೆಲ್ಲ ಕೂಡ ರೆಡಿ ಆಗೋದು, ಶುಗರ್ ಕೇನ್ ಬೆಳೆದ್ರೇ ನಮಗೆ ಸಕ್ಕರೆ ಸಿಗೋದು. ಈ ಥರ ಇಂಡಸ್ಟ್ರೀಸ್ಗೂ ಕೂಡ ಈ ಅಗ್ರಿಕಲ್ಚರ್ ತುಂಬಾ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಅಗ್ರಿಕಲ್ಚರ್. ಆನ್ ಅಕೌಂಟ್ ಆಫ್ ಜಿಯೋಗ್ರಫಿಕಲ್ ಆ್ಯಂಡ್ ಸೋಷಿಯೋ ಎಕನಾಮಿಕ್ ಫ್ಯಾಕ್ಟರ್ಸ್ ವೇರಿಯಸ್ ಟೈಪ್ಸ್ ಆಫ್ ಫಾರ್ಮಿಂಗ್ ಆರ್ ಪ್ರಾಕ್ಟಿಸ್ಡ್ ಇನ್ ಇಂಡಿಯಾ. ನೋಡಿ, ಇಂಡಿಯಾದಲ್ಲಿ ಬಂದು ಒಂದು ಕಡೆ ಇರೋಂಥ ಜಿಯೋಗ್ರಫಿ ಇನ್ನೊಂದು ಕಡೆ ಇರೋಲ್ಲ, ತುಂಬ ಚೇಂಜಸ್ ಇರುತ್ತೆ. ಅದೇ ರೀತಿ ಒಂದು ಕಡೆ ಇರೋಂಥ ಸೋಷಿಯೋ ಎಕನಾಮಿಕ್ ಸಿಚುವೇಷನ್ ಇನ್ನೊಂದು ಕಡೆ ಇರೋಲ್ಲ. ಅದರಿಂದ ಅಗ್ರಿಕಲ್ಚರಲ್ಲೂ ಕೂಡ ಬೇರೆ ಬೇರೆ ಟೈಪ್ಸ್ ಆಗಿ ಡಿವೈಡ್ ಆಗಿದೆ. ಏನೇನು? ಮೊದಲನೇದು ನೋಡೋಣ, ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ. ದಿಸ್ ಈಸ್ ಎ ಟೈಪ್ ಆಫ್ ಫಾರ್ಮಿಂಗ್ ಇನ್ ವಿಚ್ ದಿ ಪ್ರೊಡಕ್ಷನ್ ಆಫ್ ಕ್ರಾಪ್ಸ್ ಈಸ್ ಕನ್ಸ್ಯೂಮ್ಡ್ ಆಲ್ಮೋಸ್ಟ್ ಬೈ ದಿ ಫಾರ್ಮರ್ ಆ್ಯಂಡ್ ಹಿಸ್ ಫ್ಯಾಮಿಲಿ, ಲಿವಿಂಗ್ ಓನ್ಲಿ ಎ ಸ್ಮಾಲ್ ಪೋರ್ಷನ್ ಫಾರ್ ಸೇಲ್. ಈ ಟೈಪ್ ಆಫ್ ಫಾರ್ಮಿಂಗಲ್ಲಿ ಏನಾಗುತ್ತೆ,
ಒಂದು ಏನು ಬೆಳೆ ಬೆಳೀತಾರೆ ಅವ್ರ ಜಾಗದಲ್ಲಿ ಅದನ್ನೆಲ್ಲ ಕೂಡ ಆ ರೈತ ಮತ್ತು ಅವ್ರ ಫ್ಯಾಮಿಲಿಯವರೇ ಯುಟಿಲೈಸ್ ಮಾಡ್ಕೊಳ್ತಾರೆ. ಹೊರ್ಗಡೆ ಹೋಗಿ ಜಾಸ್ತಿ ಮಾರಲ್ಲ. ಸ್ವಲ್ಪ ಏನು ಉಳಿದಿರುತ್ತೆ ಅದನ್ನು ಮಾತ್ರ ಹೊರಗಡೆ ಮಾರ್ಕೊಳ್ತಾರೆ, ಮಿಕ್ಕಿದೆಲ್ಲ ಕೂಡ ಅವ್ರ ಯೂಸ್ಗೆ ಸಾಕಾಗೋಗುತ್ತೆ. ಈ ಥರದನ್ನು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಕರಿತೀವಿ. ಫಾರ್ಮರ್ಸ್ ಯೂಸ್ಡ್ ಪ್ರಿಮಿಟಿವ್ ಮೆಥಡ್ಸ್ ಆಫ್ ಕಲ್ಟಿವೇಷನ್. ಇಂಥ ಟೈಪ್ ಆಫ್ ಫಾರ್ಮಿಂಗಲ್ಲಿ ಫಾರ್ಮರ್ಸ್ ಎಲ್ಲ ಬಂದು ಪ್ರಿಮಿಟಿವ್ ಮೆಥಡ್ಸ್ ಯೂಸ್ ಮಾಡ್ತಾರೆ ಕಲ್ಟಿವೇಷನ್ಗೆ. ಅಂದರೆ ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರೆಲ್ಲ ಯೂಸ್ ಮಾಡಲ್ಲ, ಒಂದು ಎತ್ತುಗಳಿರ್ಬೋದು ಅಥವಾ ಇವರೇ ಒಂದು ಹೆಗಲು ಕೊಟ್ಟು ಉಳೋದಿರ್ಬೋದು, ಈ ಥರ ಯೂಸ್ ಮಾಡ್ತಾರೆ. ಮತ್ತು ಚಿಕ್ಕ ಪುಟ್ಟ ಹ್ಯಾಂಡ್ಮೇಡ್ ಟೂಲ್ಸ್ಗಳು ಯೂಸ್ ಮಾಡ್ತಾರೆ. ಇಟ್ ಈಸ್ ವೈಡ್ಲಿ ಪ್ರಾಕ್ಟಿಸ್ಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಒಡಿಶಾ ಆ್ಯಂಡ್ ಮಧ್ಯಪ್ರದೇಶ್. ಎಲ್ಲೆಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಇದು ನಾರ್ತ್ ಈಸ್ಟ್ ಸ್ಟೇಟ್ಸ್ ಇದೆಯಲ್ಲ ಆ ಒಂದು ಸ್ಟೇಟ್ಗಳಲ್ಲಿ, ಈ ನಾಗಾಲ್ಯಾಂಡ್, ಮಿಜೋರಾಂ ಅಂಥ ಕಡೆ, ಮತ್ತು ಒಡಿಶಾ, ಮಧ್ಯಪ್ರದೇಶ್ ಈ ಕಡೆ ಯೂಸ್ ಮಾಡ್ತಾರೆ. ಇದರಲ್ಲೂ ಕೂಡ 2 ಥರ ಇದೆ. ದೇರ್ ಆರ್ 2 ಟೈಪ್ಸ್. ಶಿಫ್ಟಿಂಗ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅನ್ನೋದೊಂದು, ಸೆಡೆಂಟರಿ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅನ್ನೋದು ಇನ್ನೊಂದು. ಓಕೆ, ಏನಿದು ಶಿಫ್ಟಿಂಗ್ ಹೆಸರಲ್ಲೇ ಇದೆ, ಸೆಡೆಂಟ್ರಿ ಹೆಸರಲ್ಲೇ ಇದೆ. ನೋಡೋಣ ಏನು ಶಿಫ್ಟಿಂಗ್ ಫಾರ್ಮಿಂಗ್ ಅಂದರೆ. ಇಟ್ ಈಸ್ ಎ ಟೈಪ್ ಆಫ್ ಅಗ್ರಿಕಲ್ಚರ್ ಇನ್ ವಿಚ್ ಎ ಪ್ಯಾಚ್ ಆಫ್ ಫಾರೆಸ್ಟ್ ಈಸ್ ಕ್ಲಿಯರ್ಡ್ ಆ್ಯಂಡ್ ಬರ್ನ್ ಟು ಕಲ್ಟಿವೇಟ್ ಫಾರ್ ಫ್ಯೂ ಇಯರ್ಸ್ ಅಂಟಿಲ್ ದಿ ಫರ್ಟಿಲಿಟಿ ಆಫ್ ದಿ ಸಾಯಿಲ್ ಈಸ್ ರೆಡ್ಯೂಸ್ಡ್. ಶಿಫ್ಟಿಂಗ್ ಫಾರ್ಮಿಂಗ್ ಅಂದರೆ ಶಿಫ್ಟ್ ಆಗ್ತಾ ಇರ್ತಾರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಅಂದರೆ ಏನಿದು ನಾರ್ಮಲಾಗಿ ನೋಡಿ, ಒಂದಷ್ಟು ಫಾರೆಸ್ಟ್ ಏರಿಯಾನೋ ಏನೋ ಒಂದು ಖಾಲಿ ಏರಿಯಾ ಇರುತ್ತೆ ಅಂದ್ಕೊಳ್ಳಿ, ಅಲ್ಲೆಲ್ಲ ಮರಗಳೆಲ್ಲ ಕಟ್ ಮಾಡಿ ಕ್ಲಿಯರ್ ಮಾಡ್ತಾರೆ, ಜಮೀನು ಥರ ಮಾಡ್ತಾರೆ. ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಬೆಳೆ ಬೆಳೆದು ಒಂದು ಸ್ವಲ್ಪ ವರ್ಷ ಆದಮೇಲೆ, 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಆದಮೇಲೆ ಅಲ್ಲಿ ಸಾಯಿಲ್ ಫರ್ಟಿಲಿಟಿ ಎಲ್ಲ ತುಂಬ ಕಮ್ಮಿ ಆಗುತ್ತೆ. ಆಗ ಏನು ಮಾಡ್ತಾರೆ, ದಿ ಲ್ಯಾಂಡ್ ಈಸ್ ದೆನ್ ಅಬ್ಯಾಂಡನ್ಡ್ ಆ್ಯಂಡ್ ನ್ಯೂ ಫಾರೆಸ್ಟ್ ಏರಿಯಾಸ್ ಆರ್ ಕ್ಲಿಯರ್ಡ್ ಆ್ಯಂಡ್ ಬರ್ನ್ಡ್ ಫಾರ್ ಕಲ್ಟಿವೇಷನ್. ಆಮೇಲೆ ನೆಕ್ಸ್ಟ್ ಇರೋಂಥ ಇನ್ನೊಂದು ಫಾರೆಸ್ಟ್ ಏರಿಯಾ ನೋಡ್ಕೊಳ್ತಾರೆ, ಆ ಲ್ಯಾಂಡ್ನ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿ ಇವರು ಅಗ್ರಿಕಲ್ಚರ್ನ ಶುರು ಮಾಡ್ತಾರೆ. ಅದ್ರ ಮೊದಲಿದ್ದನ್ನು ಬಿಟ್ಬಿಡ್ತಾರೆ ಖಾಲಿ. ಇಟ್ ಈಸ್ ಪ್ರಾಕ್ಟಿಸ್ಡ್ ಬೈ ದಿ ಟ್ರೈಬಲ್ಸ್ ಇನ್ ದಿ ಫಾರೆಸ್ಟ್ ಏರಿಯಾ ಆಫ್ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಧ್ಯಪ್ರದೇಶ್, ಕೇರಳ ಆ್ಯಂಡ್ ಒಡಿಶಾ. ಈ ಒಂದು ಸ್ಟೇಟ್ಗಳಲ್ಲಿರುವಂಥ ಕೆಲವು ಟ್ರೈಬಲ್ ಪೀಪಲ್ಲು ಈ ಟೈಪ್ ಆಫ್ ಕಲ್ಟಿವೇಷನ್ ಅಥವಾ ಅಗ್ರಿಕಲ್ಚರ್ನ ಯೂಸ್ ಮಾಡ್ತಾರೆ. ಸೆಡೆಂಟರಿ ಫಾರ್ಮಿಂಗ್ ನೋಡಿರಿ, ಹೆಸರಲ್ಲೇ ಇದೆ. ಸೆಡೆಂಟರಿ ಅಂದ್ರೇನು, ಒಂದೇ ಜಾಗದಲ್ಲಿರೋವಂಥದ್ದು, ಒಂದು ಕಡೆ ಸೆಟಲ್ ಆಗೋದು ಅಂತ ಅರ್ಥ. ಓಕೆ, ಇನ್ ದಿಸ್ ಕಲ್ಟಿವೇಷನ್ ಆಫ್ ಲ್ಯಾಂಡ್ ಅಟ್ ಎ ಫಿಕ್ಸ್ಡ್ ಲೊಕೇಶನ್ ಇನ್ಸ್ಟೆಡ್ ಆಫ್ ಶಿಫ್ಟಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಇಲ್ಲಿ ಏನಾಗಿದೆ, ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಇದು ಕೂಡ, ಆದರೆ ಒಂದೇ ಫ್ಯಾಮಿಲಿಯವರು ಅಥವಾ 1-2-3 ಫ್ಯಾಮಿಲಿಯವರೇ ಮಾಡ್ಕೊಂಡಿರ್ತಾರೆ. ಆದರೆ ಅದೇ ಜಾಗದಲ್ಲೇ ಇರ್ತಾರೆ. ಅಲ್ಲಿ ಕ್ಲಿಯರ್ ಆಗಿದ ತಕ್ಷಣ ಅಲ್ಲಿ ಬಿಟ್ಬಿಟ್ಟು ಬೇರೆ ಜಾಗನ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಲ್ಲ, ಒಂದೇ ಪ್ಲೇಸಲ್ಲೇ ಸೆಟ್ಲ್ ಆಗ್ತಾರೆ. ದಿ ಫಾರ್ಮ್ ಲ್ಯಾಂಡ್ ಈಸ್ ನಾಟ್ ಅಬ್ಯಾಂಡನ್ಡ್ ಬಟ್ ಕಲ್ಟಿವೇಟೆಡ್ ಇಯರ್ ಆಫ್ಟರ್ ಇಯರ್. ಅಂದರೆ ಆ ಜಾಗ ಏನಿದೆ ಫಾರ್ಮ್ ಲ್ಯಾಂಡು, ಅದನ್ನು ಬಿಟ್ಬಿಟ್ಟು ಹೋಗ್ಬಿಡಲ್ಲ, ಅದು ಗೊಬ್ಬರ ಹಾಕಿ ಮತ್ತೊಂದು ಹಾಕಿ ಅಥವಾ ರೊಟೇಷನ್ ಕ್ರಾಪ್ಸ್ ಮಾಡಿ ಅದೇ ಒಂದು ಜಾಗದಲ್ಲೇ ವರ್ಷ ಪೂರ್ತಿ 20 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು, ಅದರಲ್ಲೇ ಬೆಳೆ ಬೆಳೀತಾ ಇರ್ತಾರೆ. ಸೆಕೆಂಡ್ ಕ್ಯಾಟಗರಿ ಬಂದು ಇಂಟೆನ್ಸಿವ್ ಫಾರ್ಮಿಂಗ್ ಅಂತ. ಎ ಮೆಥಡ್ ಆಫ್ ಫಾರ್ಮಿಂಗ್ ಇನ್ ವಿಚ್ ಎ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಲೇಬರ್ ಆರ್ ಅಪ್ಲೈಡ್ ಪರ್ ಯೂನಿಟ್ ಆಫ್ ಲ್ಯಾಂಡ್ ಈಸ್ ಕಾಲ್ಡ್ ಇಂಟೆನ್ಸಿವ್ ಫಾರ್ಮಿಂಗ್. ಅಂದರೆ ಈಗ ಒಂದು ಸ್ವಲ್ಪ ಜಾಗ ಇರುತ್ತೆ, ಒಂದು 5 ಎಕರೆ 10 ಎಕರೆ ಈ ಥರ ಜಾಗ ಏನೋ ಇರುತ್ತೆ, ಅಥವಾ 1 ಎಕರೆ ಇರ್ಬೋದು. ಇಲ್ಲಿ ಆ ಒಂದು ಲ್ಯಾಂಡ್ಗೂ ಮತ್ತು ಅಲ್ಲಿ ಕೆಲಸ ಮಾಡೋವಂಥ ಜನಗಳಿಗೂ ಅಥವಾ ಅವ್ರು ಇನ್ವೆಸ್ಟ್ ಮಾಡೋವಂಥ ದುಡ್ಡುಗೂ ಡಿಸ್ಪ್ರಪೋರ್ಷನೇಟ್ ಆಗಿರುತ್ತೆ. ಅಂದರೆ ಅಲ್ಲಿ 1 ಎಕರೆ ಇರುತ್ತೆ, ಅದಕ್ಕೆ ಮಾಮೂಲಿಯಾಗಿ ನೀವು ಅಲ್ಲಿ ಬೆಳೆ ಬೆಳ್ಕೊಬೇಕು ಅಂತ ಹೇಳಿದ್ರೆ ಒಂದು 10,000 20,000 ಖರ್ಚು ಮಾಡಬೇಕು. ಆದರೆ ಇಲ್ಲಿ ಲಕ್ಷ ಖರ್ಚು ಮಾಡ್ತಾರೆ. ಇಷ್ಟು ಖರ್ಚು ಮಾಡಿ ಅದರಲ್ಲಿ ತುಂಬ ಲಾಭ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಜಾಸ್ತಿ ಜನ ಕೆಲಸ ಮಾಡೋದು ಮತ್ತು ಒಂದು ಚೂರು ಗ್ಯಾಪ್ ಕೊಡ್ದಿದ್ದಂಗೆ ಎಲ್ಲ ಬೆಳ್ಕೊಳ್ಳೋದು, ಇದನ್ನು ಇಂಟೆನ್ಸಿವ್ ಫಾರ್ಮಿಂಗ್ ಅನ್ನೋದು. ಅಂಡರ್ ದಿಸ್ ಟೈಪ್ ಆಫ್ ಫಾರ್ಮಿಂಗ್ ಲ್ಯಾಂಡ್ ಈಸ್ ಕಲ್ಟಿವೇಟೆಡ್ ಇಂಟೆನ್ಸಿವ್ಲಿ ಥ್ರೂಔಟ್ ದಿ ಇಯರ್. ಅಂದರೆ ವರ್ಷ ಪೂರ್ತಿ ಕಂಟಿನ್ಯೂಸ್ ಆಗಿ ಬೆಳೆ ತೆಗಿತಾನೆ ಇರ್ತಾರೆ, ಖಾಲಿನೇ ಬಿಡಲ್ಲ. ಫಾರ್ಮರ್ಸ್ ಟ್ರೈ ಟು ರೈಸ್ 2 or more crops to get maximum production from small land holdings. ಫಾರ್ಮರ್ಸ್ ಏನು ಮಾಡ್ತಾರೆ, ಚಿಕ್ಕದಾಗಿ ಜಾಗ ಇರುತ್ತೆ, 2 ಎಕರೆ 3 ಎಕರೆ ಈ ಥರ, ಇದರಲ್ಲೂ ಕೂಡ ಜಾಸ್ತಿ ಪ್ರೊಡಕ್ಷನ್ ಬರಲಿ ಅಂತ ವರ್ಷಕ್ಕೆ 2 ಬೆಳೆ 3 ಬೆಳೆ ಈ ಥರ ತೆಗಿತಾನೆ ಇರ್ತಾರೆ. ಇಟ್ ಈಸ್ ಕಾಮನ್ ಇನ್ ದಿ ಫರ್ಟೈಲ್ ಆ್ಯಂಡ್ ಇರಿಗೇಟೆಡ್ ಏರಿಯಾಸ್ ಆಫ್ ದಿ ಕಂಟ್ರಿ. ಇದು ಎಲ್ಲೆಲ್ಲಿ ಮಾಡ್ತಾರೆ ಈ ಥರ ಇಂಟೆನ್ಸಿವ್ ಫಾರ್ಮಿಂಗ್ ಎಲ್ಲ, ಎಲ್ಲೆಲ್ಲಿ ಸಾಯಿಲ್ ತುಂಬ ಫರ್ಟೈಲ್ ಇದೆ, ತುಂಬ ಚೆನ್ನಾಗಿದೆ ಮಣ್ಣು, ಅಲ್ಲಿ ಮಾಡ್ತಾರೆ. ಮತ್ತು ಎಲ್ಲೆಲ್ಲಿ ಇರಿಗೇಷನ್ ಇದೆ, ಅಂದರೆ ಮಳೆ ಬರಲಿಲ್ಲ ಅಂದರೂ ಕೂಡ ನೀರು ಸಪ್ಲೈ ಆಗುವಂಥ ಜಾಗಗಳಿರುತ್ತಲ್ವ, ಅಂಥ ಜಾಗದಲ್ಲಿ ಮಾಡ್ತಾರೆ. ಮೂರನೇ ಒಂದು ಕ್ಯಾಟಗರಿ ಬಂದು ಕಮರ್ಷಿಯಲ್ ಫಾರ್ಮಿಂಗ್. ಏನಿದು? ಎ ಸಿಸ್ಟಮ್ ಆಫ್ ಫಾರ್ಮಿಂಗ್ ಇನ್ ವಿಚ್ ಕ್ರಾಪ್ಸ್ ಆರ್ ಗ್ರೋನ್ ಫಾರ್ ದಿ ಮಾರ್ಕೆಟ್ ಈಸ್ ಕಾಲ್ಡ್ ಕಮರ್ಷಿಯಲ್ ಫಾರ್ಮಿಂಗ್. ಅಂದರೆ ಈ ಒಂದು ಫಾರ್ಮಿಂಗ್ ಸಿಸ್ಟಮಲ್ಲಿ ಈ ಬೆಳೆ ಏನು ಬೆಳೀತಾರೆ, ಇದು ಬರೀ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಬೆಳೀತಾರೆ. ಫಾರ್ ಎಕ್ಸಾಂಪಲ್ ಹತ್ತಿ, ಕಾಟನ್, ಇದನ್ನು ಅವ್ರು ತಿನ್ನಲ್ಲ, ಫುಡ್ ಕ್ರಾಪ್ಸ್ ಥರ ಯೂಸ್ ಮಾಡಲ್ಲ, ಬರೀ ಮಾರೋದಕ್ಕೆ ಮಾತ್ರ, ದುಡ್ಡಿಗೋಸ್ಕರ ಮಾತ್ರ ಬೆಳೆಯುವಂಥದ್ದು. ಅಂಡರ್ ದಿಸ್ ಟೈಪ್ ಆಫ್ ಫಾರ್ಮಿಂಗ್ ಓನ್ಲಿ ಕ್ಯಾಶ್ ಕ್ರಾಪ್ಸ್ ಆರ್ ಕಲ್ಟಿವೇಟೆಡ್ ಆನ್ ಎ ಲಾರ್ಜ್ ಸ್ಕೇಲ್. ಈ ಥರ ಒಂದು ಟೈಪಲ್ಲಿ ಏನಾಯಿತು, ಬರೀ ಕ್ಯಾಶ್ ಕ್ರಾಪ್ಸ್ ಮಾತ್ರ ಬೆಳೀತಾರೆ, ಇವರು ಫುಡ್ ಕ್ರಾಪ್ಸ್ ಎಲ್ಲ ಅಷ್ಟು ಬೆಳೆಯೋಕ್ಕೆ ಹೋಗಲ್ಲ.
ಯೂಸಿಂಗ್ ಸ್ಮಾಲ್ ಅಮೌಂಟ್ ಆಫ್ ಲೇಬರ್, ಮಿಷನರಿ ಆ್ಯಂಡ್ ಸೈಂಟಿಫಿಕ್ ಮೆಥಡ್ಸ್ ಆಫ್ ಕಲ್ಟಿವೇಷನ್. ಇಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಕಮ್ಮಿ ಲೇಬರ್ ಇಟ್ಕೊಳ್ತಾರೆ ಮತ್ತು ಆದಷ್ಟು ಮಿಷನರಿ ಮತ್ತು ಸೈಂಟಿಫಿಕ್ ಮೆಥಡ್ಸ್ ಯೂಸ್ ಮಾಡಿ ಕಲ್ಟಿವೇಷನ್ ಮಾಡೋವಂಥದ್ದು. ಫೋರ್ತ್ ಕ್ಯಾಟಗರಿ ಬಂದು ಮಿಕ್ಸ್ಡ್ ಫಾರ್ಮಿಂಗ್. ಅಗ್ರಿಕಲ್ಚರ್ ಇನ್ವಾಲ್ವಿಂಗ್ ದಿ ಕಲ್ಟಿವೇಷನ್ ಆಫ್ ಕ್ರಾಪ್ಸ್ ಆ್ಯಂಡ್ ಲೈವ್ ಸ್ಟಾಕ್ ರೇರಿಂಗ್ ಈಸ್ ಕಾಲ್ಡ್ ಮಿಕ್ಸ್ಡ್ ಫಾರ್ಮಿಂಗ್. ನೋಡಿ, ಯಾವ ಅಗ್ರಿಕಲ್ಚರಲ್ಲಿ ಬೆಳೆಗಳು ಬೆಳೀತಾ ಅದ್ರ ಜೊತೆಗೇ ಒಂದು ಪ್ರಾಣಿಗಳನ್ನ ಸಾಕೋದು, ಕುರಿ ಕೋಳಿ ಈ ಥರದ್ದು ಸಾಕೋದು ಮಾಡ್ತಾರೆ, ಅಂಥದನ್ನು ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಕರಿತೀವಿ. ಫಾರ್ಮರ್ಸ್ ಗೆಟ್ ಇನ್ಕಮ್ ಫ್ರಮ್ ಬೋತ್. ಫಾರ್ಮರ್ಸ್ಗೆ ಏನಾಗುತ್ತೆ, ಈ ಬೆಳೆಗಳಲ್ಲೂ ದುಡ್ಡು ಬರುತ್ತೆ, ಜೊತೆಗೆ ಈ ಕುರಿ ಮೇಯಿಸೋದು ಕೋಳಿ ಮೇಯಿಸೋದು ಇದೆಲ್ಲ ಮಾಡ್ತಾರಲ್ಲ ಅದರಲ್ಲೂ ಕೂಡ ಒಂದು ಸ್ವಲ್ಪ ದುಡ್ಡು ಬರುತ್ತೆ. ಇಟ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಸಿನ್ಸ್ 1951. ನೋಡಿ, 1951 ಎಲ್ಲ ಮೊದಲಿಂದನೂ ಮಾಡ್ತಿದ್ರು, ಆದರೆ ಅವ್ರ ಮನೆಗೆ ಬೇಕಾಗಿರೋಷ್ಟು ಮಾತ್ರ ಮಾಡ್ಕೊತಾ ಇದ್ರು. ಆದರೆ 1951 ಆದಮೇಲೆ ಇಲ್ಲಿ ಮನೆಯಲ್ಲೇ ಬೆಳೆಯೋ ಕೋಳಿನ ಬೇರೆ ಕಡೆ ಮಾರೋದು ಇವೆಲ್ಲ ಕೂಡ ಸ್ವಲ್ಪ ಜಾಸ್ತಿ ಆಯಿತು. ನೌ ಇಟ್ ಹ್ಯಾಸ್ ಬಿಕಮ್ ಪಾಪ್ಯುಲರ್ ಇನ್ ಮೆನಿ ಸ್ಟೇಟ್ಸ್. ಈಗ ಬಂದು ಎಲ್ಲ ಸ್ಟೇಟಲ್ಲೂ ಕೂಡ ಇದು ಪಾಪ್ಯುಲರ್ ಆಗಿದೆ. ನೀವು ಯಾವುದೇ ಒಂದು ಹಳ್ಳಿ ಪ್ರದೇಶಕ್ಕೆ ಹೋಗ್ರಿ, ಬರೀ ಬೆಳೆ ಮಾತ್ರ ಬೆಳೆಯಲ್ಲ, ಜೊತೆಗೆ ಪ್ರಾಣಿಗಳನ್ನೂ ಕೂಡ ಕೆಲವನ್ನ ಸಾಕ್ಕೊಳ್ತಾರೆ. ಪ್ಲಾಂಟೇಷನ್ ಫಾರ್ಮಿಂಗ್. ಇಟ್ ರೆಫರ್ಸ್ ಟು ದಿ ಕಲ್ಟಿವೇಷನ್ ಆಫ್ ಸಿಂಗಲ್ ಕ್ರಾಪ್ ಆನ್ ಲಾರ್ಜ್ ಎಸ್ಟೇಟ್ಸ್ ಫಾರ್ ದಿ ಮಾರ್ಕೆಟ್. ಏನು ಪ್ಲಾಂಟೇಷನ್ ಫಾರ್ಮಿಂಗ್ ಅಂತ ಹೇಳಿದ್ರೆ, ಒಂದು ಸಿಂಗಲ್ ಕ್ರಾಪ್ನ, ಒಂದೇ ಒಂದು ಬೆಳೆನ ತುಂಬ ದೊಡ್ಡ ಏರಿಯಾದಲ್ಲಿ ಬೆಳೀತಾ ಇರ್ತಾರೆ, ತುಂಬ ದೊಡ್ಡ ಎಸ್ಟೇಟ್ಗಳಲ್ಲಿ. ಇದನ್ನು ಪ್ಲಾಂಟೇಷನ್ ಫಾರ್ಮಿಂಗ್ ಅಂತ ಕರೆಯೋದು. ಇಟ್ ರಿಕ್ವೈರ್ಸ್ ಮೋರ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್. ನೋಡಿ, ಈ ಥರ ಪ್ಲಾಂಟೇಷನ್ ಫಾರ್ಮಿಂಗ್ ಬೇಕು ಅಂದರೆ ತುಂಬ ಲೇಬರ್ ಬೇಕು, ಅಂದರೆ ಕೆಲಸದವ್ರು ತುಂಬ ಜಾಸ್ತಿ ಹಿಡಿಸ್ತಾರೆ, ಕೆಲಸ ಜಾಸ್ತಿ ಇರುತ್ತೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಬೇಕು. ಟೀ, ಕಾಫಿ, ರಬ್ಬರ್, ಕೋಕೋನಟ್ ಅವ್ರ ಇಂಪಾರ್ಟೆಂಟ್ ಪ್ಲಾಂಟೇಷನ್ ಕ್ರಾಪ್ಸ್ ಆಫ್ ಇಂಡಿಯಾ. ಇವೆಲ್ಲ ಕೂಡ ಇಂಡಿಯಾದಲ್ಲಿರೋಂಥ ತುಂಬ ಇಂಪಾರ್ಟೆಂಟ್ ಪ್ಲಾಂಟೇಷನ್ ಕ್ರಾಪ್ಸ್. Now let us see what is dry farming. A method of farming carried on in areas which receive scanty rainfall and where irrigation is either absent or limited is called dry farming. ನೋಡಿ, ಎಲ್ಲೆಲ್ಲಿ ಏನಿದು ಡ್ರೈ ಫಾರ್ಮಿಂಗ್ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ತುಂಬ ಕಮ್ಮಿ ಮಳೆ ಆಗುತ್ತೆ, ಓಕೆ, ಮತ್ತು ಇರಿಗೇಷನ್ ಫೆಸಿಲಿಟಿ ತುಂಬ ಕಮ್ಮಿ ಇರುತ್ತೆ ಅಥವಾ ಇರೋದೇ ಇಲ್ಲ. ಅಂದರೆ ಇರಿಗೇಷನ್ ಅಂದರೆ ಬೋರ್ವೆಲ್ ಇರ್ಬೋದು, ಕೆರೆಗಳಿರ್ಬೋದು, ಈ ಥರದ್ದು ತುಂಬ ಕಮ್ಮಿ ಇರುತ್ತೆ, ಅಂಥದ್ದನ್ನು ಡ್ರೈ ಫಾರ್ಮಿಂಗ್ ಅಂತ ಕರೀತಾರೆ. ಇಟ್ ಈಸ್ ಮೇನ್ಲಿ ಪ್ರಾಕ್ಟಿಸ್ಡ್ ಇನ್ ಪೆನಿನ್ಸುಲರ್ ಇಂಡಿಯಾ ಆ್ಯಂಡ್ ಇನ್ ವೆಸ್ಟರ್ನ್ ರಾಜಸ್ಥಾನ್. ಇದು ಆಲ್ಮೋಸ್ಟ್ ಆಲ್ ಡೆಸರ್ಟ್ ಜಾಗಗಳಲ್ಲಿ ಮತ್ತು ಏನು ಬೆಳೀದೇ ಇರೋಂಥ ಜಾಗಗಳಲ್ಲಿ ಬೆಳೆಯುವಂಥದ್ದು. ಹ್ಯೂಮಿಡ್ ಫಾರ್ಮಿಂಗ್. ಇಟ್ ರೆಫರ್ಸ್ ಟು ದಿ ಕಲ್ಟಿವೇಷನ್ ಆಫ್ ಕ್ರಾಪ್ಸ್ ಇನ್ ಏರಿಯಾಸ್ ವಿಚ್ ರಿಸೀವ್ ಸಫಿಷಿಯೆಂಟ್ ರೈನ್ಫಾಲ್. ಕ್ರಾಪ್ಸ್ ಆರ್ ಗ್ರೋನ್ ವಿತೌಟ್ ದಿ ಹೆಲ್ಪ್ ಆಫ್ ಇರಿಗೇಷನ್. ನೋಡಿ, ಹ್ಯೂಮಿಡ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಇಲ್ಲಿ ಎಲ್ಲೆಲ್ಲಿ ಮಳೆಗಳು ತುಂಬ ಜಾಸ್ತಿ ಆಗ್ತಾ ಇರುತ್ತೆ, ಅಂದರೆ ಏನು ನಾವು ಇರಿಗೇಷನ್ನೇ ಮಾಡೋಗಬೇಕಾಗಿಲ್ಲ, ಸುಮ್ಮನೆ ಒಂದು ಬಿತ್ತನೆ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಬೆಳೀತಾ ಇರುತ್ತೆ, ಅಂಥದನ್ನು ನಾವು ಹ್ಯೂಮಿಡ್ ಫಾರ್ಮಿಂಗ್ ಅಂತ ಕರಿತೀವಿ. ಎಲ್ಲಿ ಕಾಣಿಸುತ್ತೆ ಇದು? ವೆಸ್ಟರ್ನ್ ಕೋಸ್ಟ್, ಆ ಒಂದು ಜಾಗದಲ್ಲಿ ಇಲ್ಲೆಲ್ಲ ಕೂಡ ಜಾಸ್ತಿ ಮಳೆ ಆಗೋದ್ರಿಂದ ಅಂಥ ಜಾಗದಲ್ಲಿ ಇದು ನೋಡ್ಬೋದು ನಾವು. ಇರಿಗೇಷನ್ ಫಾರ್ಮಿಂಗ್. ಎ ಮೆಥಡ್ ಆಫ್ ಫಾರ್ಮಿಂಗ್ ಅಂಡರ್ ವಿಚ್ ಕ್ರಾಪ್ಸ್ ಆರ್ ಗ್ರೋನ್ ವಿತ್ ದಿ ಹೆಲ್ಪ್ ಆಫ್ ಇರಿಗೇಷನ್ ಇಸ್ ಕಾಲ್ಡ್ ಇರಿಗೇಷನ್ ಫಾರ್ಮಿಂಗ್. ನೋಡಿ, ಯಾವ ಒಂದು ಜಾಗದಲ್ಲಿ ಮಳೆಗಳೆಲ್ಲ ಅಷ್ಟು ಆಗಲ್ಲ, ಇಲ್ಲಿ ಮೇಯ್ನ್ಲಿ ಫಾರ್ಮಿಂಗ್ ಎಲ್ಲ ಬಂದು ಇರಿಗೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದರೆ ಬೋರ್ವೆಲ್ ಇರ್ಬೋದು ಅಥವಾ ಕೆರೆಯಿಂದ ನೀರು ಹಾಯಿಸೋದಿರ್ಬೋದು, ಈ ಥರದ ಮೇಲೆ ತುಂಬ ಡಿಪೆಂಡ್ ಆಗಿತ್ತು ಅಂದರೆ ಅದನ್ನು ಇರಿಗೇಷನ್ ಫಾರ್ಮಿಂಗ್ ಅಂತ ಕರಿತೀವಿ. ಇಟ್ ಈಸ್ ಎಕ್ಸ್ಪೆನ್ಸಿವ್ ಬಟ್ ಎಸೆನ್ಷಿಯಲ್ ಇನ್ ಇಂಡಿಯಾ ವೇರ್ ದಿ ರೈನ್ಫಾಲ್ ಈಸ್ ಸೀಸನಲ್, ಅನ್ಸರ್ಟೈನ್ ಆ್ಯಂಡ್ ಇನ್ಸಫಿಷಿಯೆಂಟ್. ನೋಡಿ, ಇದು ತುಂಬ ಎಕ್ಸ್ಪೆನ್ಸಿವ್. ಒಂದು ಬೋರ್ವೆಲ್ ಕೊರೆಸ್ಬೇಕು ಅಂದರೆ ಈಗೆಲ್ಲ 1.5-2 ಲಕ್ಷ ಮೇಲೆ ಆಗುತ್ತೆ. ಇಷ್ಟೆಲ್ಲ ಹಾಕಿ ಮಾಡಿದ್ರೂ ಕೂಡ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ನಮಗೆ ಐಡಿಯಾ ಇರಲ್ಲ. ಆದರೂ ಏನಕ್ಕೆ ಮಾಡ್ತಾರೆ, ಯಾಕೆಂದರೆ ಇಂಡಿಯಾದಲ್ಲಿ ಬಂದು ರೈನ್ಫಾಲ್ ಸೀಸನಲ್ ಆಗಿರುತ್ತೆ, ಅಂದರೆ ವರ್ಷಕ್ಕೆ ಒಂದು 3-4 ತಿಂಗಳು ಮಾತ್ರ ಮಳೆ ಬೀರೋವಂಥದ್ದು, ಆಮೇಲೆ ಮಳೆ ಸರಿಯಾಗಲ್ಲ, ಮತ್ತು ಮಳೆ ಕೂಡ ಕರೆಕ್ಟ್ ಟೈಮ್ಗೆ ಆಗಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆಯಲ್ಲ, ಅದಕ್ಕೆ ಇರಿಗೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಕ್ರಾಪ್ ಸೀಸನ್ ಆ್ಯಂಡ್ ಕ್ರಾಪಿಂಗ್ ಪ್ಯಾಟ್ರನ್. ಏನಿದು ಕ್ರಾಪ್ ಸೀಸನ್ ಅಂದರೆ, ದಿ ಪ್ರಪೋರ್ಷನ್ ಆಫ್ ಏರಿಯಾ ಅಂಡರ್ ಡಿಫ್ರೆಂಟ್ ಕ್ರಾಪ್ಸ್ ಅಟ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಈಸ್ ಕಾಲ್ಡ್ ಕ್ರಾಪ್ ಸೀಸನ್. ನೋಡಿ, ಏನು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್, ಇಂಥ ಮಂತ್ ಅಂತನೋ ಇಂಥ ಒಂದು ದಿನ ಅಂತನೋ ತೊಗೊಳ್ತಾರೆ, ಅಂಥ ಟೈಮಲ್ಲಿ ಯಾವ ಕ್ರಾಪ್ ಎಷ್ಟು ಪ್ರಪೋರ್ಷನ್ ಆಫ್ ಏರಿಯಾ, ಅಂದರೆ ಎಷ್ಟು % ಆಫ್ ಏರಿಯಾದಲ್ಲಿದೆ ಅಂತ ನೋಡ್ತಾರೆ, ಅದನ್ನು ನಾವು ಕ್ರಾಪ್ ಸೀಸನ್ ಅಂತ ಕರೆಯೋದು. ಇನ್ ಇಂಡಿಯಾ ದೇರ್ ಆರ್ 3 ಕ್ರಾಪಿಂಗ್ ಸೀಸನ್: ದಿ ಖಾರಿಫ್, ದಿ ರಾಬಿ ಆ್ಯಂಡ್ ಝೈಡ್ ಕ್ರಾಪ್ ಸೀಸನ್. 3 ಥರ ಸೀಸನ್ಸ್ ನಾವು ಹೇಳ್ತೀವಿ, ಒಂದು ಖಾರಿಫ್ ಅಂತ, ಇನ್ನೊಂದು ರಾಬಿ, ಇನ್ನೊಂದು ಝೈಡ್. ದಿ ಖಾರಿಫ್ ಕ್ರಾಪ್ ಸೀಸನ್. ದಿ ಕ್ರಾಪ್ಸ್ ಗ್ರೋನ್ ಡ್ಯೂರಿಂಗ್ ದಿ ರೈನಿ ಸೀಸನ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. ನೋಡಿ, ಯಾವುದು ರೈನಿ ಸೀಸನ್ನಲ್ಲಿ ಅಂದರೆ ಜೂನ್ ಜುಲೈ ಆ ಟೈಮಲ್ಲಿ ನಾವು ಬೆಳಿತೀವಿ, ಅಂಥ ಕ್ರಾಪ್ಸ್ನ ನಾವು ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ. ದಿ ಸೋಯಿಂಗ್ ಟೇಕ್ಸ್ ಪ್ಲೇಸ್ ಇನ್ ಜೂನ್ ಜುಲೈ ವೆನ್ ದಿ ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ಸ್ ಆ್ಯಂಡ್ ದಿ ಕ್ರಾಪ್ಸ್ ಆರ್ ಹಾರ್ವೆಸ್ಟೆಡ್ ಇನ್ ಸೆಪ್ಟೆಂಬರ್ ಟು ಅಕ್ಟೋಬರ್. ನೋಡಿ, ಜೂನ್ ಜುಲೈಯಲ್ಲಿ ಬಿತ್ತನೆ ಎಲ್ಲ ಶುರು ಮಾಡ್ತಾರೆ ಈ ಒಂದು ಖಾರಿಫ್ ಕ್ರಾಪ್ ಸೀಸನಲ್ಲಿ, ಮತ್ತು
ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಸೀಸನಲ್ಲಿ ಹಾರ್ವೆಸ್ಟ್ ಮಾಡ್ತಾರೆ, ಅಂದರೆ ಎಲ್ಲ ಬೆಳೆದಿರುತ್ತೆ ಆವಾಗ ಕಟ್ ಮಾಡೋವಂಥದ್ದು. ಇದನ್ನು ಖಾರಿಫ್ ಕ್ರಾಪ್ಸ್. ಎಕ್ಸಾಂಪಲ್ ಯಾವ್ಯಾವುದು ಬೆಳೀತಾರೆ? ರೈಸ್ ಇರ್ಬೋದು, ಜೋವಾರ್, ರಾಗಿ, ಕಾಟನ್, ಗ್ರೌಂಡ್ನಟ್ಸ್, ಟೊಬ್ಯಾಕೊ ಎಕ್ಸೆಟ್ರಾ ಆರ್ ದಿ ಮೈನ್ ಖಾರಿಫ್ ಕ್ರಾಪ್ಸ್. ಈ ಒಂದು ಬೆಳೆಗಳನ್ನ ಜಾಸ್ತಿ ಈ ಸೀಸನಲ್ಲಿ ಬೆಳೆಯುವಂಥದ್ದು. ನೆಕ್ಸ್ಟ್ ಬಂದು ದ ರಾಬಿ ಕ್ರಾಪ್ ಸೀಸನ್. ದಿ ಸೋಯಿಂಗ್ ಟೇಕ್ಸ್ ಪ್ಲೇಸ್ ಇನ್ ಅಕ್ಟೋಬರ್ ಟು ನವಂಬರ್ ವೆನ್ ದಿ ನಾರ್ತ್ ಈಸ್ಟ್ ಮಾನ್ಸೂನ್ ಬಿಗನ್ಸ್ ಆ್ಯಂಡ್ ಆರ್ ಹಾರ್ವೆಸ್ಟೆಡ್ ಇನ್ ಫೆಬ್ರವರಿ ಮಾರ್ಚ್. ಇಲ್ಲಿ ಯಾವಾಗ ಇದೆಲ್ಲ ಕಟ್ ಮಾಡ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ರೀಜನಲ್ಲಿ, ಆ ಕಟ್ ಮಾಡಿದ ತಕ್ಷಣ ಹಾಕ್ತಾರೆ. ಇದು ಅಕ್ಟೋಬರ್ ಟು ನವಂಬರ್ ಸೀಸನ್, ಆ ಒಂದು ಟೈಮ್ ಪೀರಿಯಡಲ್ಲಿ. ಯಾವಾಗ ನಾರ್ತ್ ಈಸ್ಟಿಂದ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಬರುತ್ತಲ್ಲ ಆ ಟೈಮಲ್ಲಿ ಸೋವಿಂಗ್ ಮಾಡ್ತಾರೆ. ಮತ್ತು ಹಾರ್ವೆಸ್ಟ್ ಯಾವಾಗ ಮಾಡ್ತಾರೆ? ಚಳಿ ಎಂಡ್ ಆಗುತ್ತಲ್ಲ ಫೆಬ್ರವರಿ ಮಾರ್ಚ್ ಟೈಮು, ಆವಾಗ ಇದನ್ನು ಕಟಾವು ಮಾಡೋವಂಥದ್ದು. ದಿಸ್ ಈಸ್ ನೋನ್ ಆ್ಯಸ್ ರಾಬಿ ಸೀಸನ್ ಆ್ಯಂಡ್ ಕ್ರಾಪ್ಸ್ ಆರ್ ಕಾಲ್ಡ್ ಆ್ಯಸ್ ರಾಬಿ ಕ್ರಾಪ್ಸ್. ಈ ಸೀಸನ್ನ ರಾಬಿ ಸೀಸನ್ ಅಂತಾರೆ, ಮತ್ತು ಏನೇನು ಕ್ರಾಪ್ಸ್ ಈ ಟೈಮಲ್ಲಿ ಬೆಳೀತಾರೆ ಅದನ್ನು ರಾಬಿ ಕ್ರಾಪ್ಸ್ ಅಂತ ಕರಿತೀವಿ. ವೀಟ್, ಬಾರ್ಲಿ, ಗ್ರಾಮ್, ಲಿನ್ಸೀಡ್ ಎಕ್ಸೆಟ್ರಾ ಇವೆಲ್ಲ ಕೂಡ ರಾಬಿ ಕ್ರಾಪ್ ಸೀಸನ್. ನೆಕ್ಸ್ಟ್ ಬಂದು ಝೈಡ್ ಕ್ರಾಪ್ ಸೀಸನ್. ದಿ ಕ್ರಾಪ್ಸ್ ಆರ್ ಗ್ರೋನ್ ಇನ್ ಬಿಟ್ವೀನ್ ದಿ ಖಾರಿಫ್ ಆ್ಯಂಡ್ ರಾಬಿ ಕ್ರಾಪ್ಸ್ ಆರ್ ನೋನ್ ಆ್ಯಸ್ ಝೈಡ್ ಕ್ರಾಪ್ಸ್. ಯಾವುದು ಈ ಖಾರಿಫ್ ಕ್ರಾಪ್ ಎಂಡ್ ಆಗಿ ರಾಬಿ ಕ್ರಾಪ್ ಸ್ಟಾರ್ಟ್ ಆಗೋದಕ್ಕೂ ಮೊದಲು ಬೆಳೀತಾರಲ್ಲ ಅದನ್ನು ಝೈಡ್ ಕ್ರಾಪ್ ಸೀಸನ್ ಅಂತ ಕರಿತೀವಿ. ದೇ ಆರ್ ವಾಟರ್ ಮೆಲನ್, ಕುಕುಂಬರ್, ಆಯಿಲ್ ಸೀಡ್ಸ್, ಸಮ್ ಪಲ್ಸಸ್, ವೆಜಿಟೇಬಲ್ಸ್ ಎಕ್ಸೆಟ್ರಾ. ಈಗ ವಾಟರ್ ಮೆಲನ್ ಎಲ್ಲ ನೀವು ತಿಂತಿರಲ್ಲ, ಈ ಥರ ಒಂದು ಬೇಗ ಬೆಳೆಯುವಂಥದ್ದು 1 ಮಂತ್ 1.5 ಮಂತಲ್ಲಿ ಆ ಥರದ್ದು ಝೈಡ್ ಕ್ರಾಪ್ ಸೀಸನಲ್ಲಿ ಬೆಳ್ಕೊಳ್ತಾರೆ. ಕ್ರಾಪಿಂಗ್ ಪ್ಯಾಟರ್ನ್ ಅಂದರೆ ಏನು? ದಿ ಕ್ರಾಪಿಂಗ್ ಪ್ಯಾಟರ್ನ್ ಆಫ್ ಎ ರೀಜನ್ ರೆಫರ್ಸ್ ಟು ದಿ ಪ್ರಪೋರ್ಷನ್ ಆಫ್ ಎನ್ ಏರಿಯಾ ಅಂಡರ್ ಡಿಫ್ರೆಂಟ್ ಕ್ರಾಪ್ಸ್ ಅಟ್ ಎ ಗಿವನ್ ಟೈಮ್. ಅಂದರೆ ಒಂದು ಟೈಮ್ ತೊಗೊಳ್ತಾರೆ, 1 ಮಂತ್ ಏನೋ ತೊಗೊಳ್ತಾರೆ, ಆ ಟೈಮಲ್ಲಿ ಬೇರೆ ಬೇರೆ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಈ ಬೆಳೆ ಎಷ್ಟು ಬೆಳೀತಾ ಇದ್ದಾರೆ, ಈ ಬೆಳೆ ಎಷ್ಟು % ಬೆಳೀತಾ ಇದ್ದಾರೆ, ಇದನ್ನೆಲ್ಲ ತೊಗೊಂಡು ಪ್ರಪೋರ್ಷನ್ಸ್ ಎಷ್ಟೆಷ್ಟು ಅಂತ ಲೆಕ್ಕ ಹಾಕ್ತಾರೆ. ಅದನ್ನು ನಾವು ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಕರೆಯೋದು. ದಿ ಕ್ರಾಪಿಂಗ್ ಪ್ಯಾಟರ್ನ್ ಆಫ್ ಎನಿ ರೀಜನ್ ಇನ್ ಇಂಡಿಯಾ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್. ಈ ಕ್ರಾಪಿಂಗ್ ಪ್ಯಾಟರ್ನ್ ಬಂದು ಒಂದೇ ಥರ ಇರಲ್ಲ, ಟೈಮ್ ಟು ಟೈಮ್ ತುಂಬ ಚೇಂಜ್ ಆಗ್ತಾನೆ ಇರುತ್ತೆ. ಒಬ್ಬ ರೈತರು ಈ ಬೆಳೆ ತೆಗೆದ್ಬಿಟ್ಟು ಬೇಡ ಅಂತೇಳಿ ಬೇರೆ ಬೆಳೆ ಹಾಕ್ತಾರೆ, ಈ ಥರ ತುಂಬ ಚೇಂಜಸ್ ಇರೋವಂಥದ್ದು. ಇಟ್ ಈಸ್ ಡ್ಯೂ ಟು ಸೆವರಲ್ ಫ್ಯಾಕ್ಟರ್ಸ್ ಸಚ್ ಆಸ್ ರಿಲೀಫ್ ಫೀಚರ್ಸ್, ಸಾಯಿಲ್, ಕ್ಲೈಮೇಟ್, ಸೈಜ್ ಆಫ್ ಫಾರ್ಮ್ಸ್, ವಾಟರ್ ಸಪ್ಲೈ, ಇನ್ಕಮ್ ಆಫ್ ಫಾರ್ಮರ್ಸ್, ಟೆಕ್ನಾಲಜಿ ಎಕ್ಸೆಟ್ರಾ. ಏನಕ್ಕೆ ಯಾವ ಬೆಳೆ ಬೆಳೀತಾರೆ ಅನ್ನೋದು ಎಷ್ಟೊಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಅಲ್ಲಿ ಎಲ್ಲ ರಿಲೀಫ್ ಫೀಚರ್ಸ್ ಯಾವ ಥರ ಇದೆ, ಬೆಟ್ಟಗಳು ಯಾವ ಥರ ಇದೆ, ನದಿಗಳು ಯಾವ ಥರ ಇದೆ, ಸಾಯಿಲ್ ಯಾವ ಥರ ಇದೆ, ಅದೆಲ್ಲ ಕೂಡ ಆಗುತ್ತೆ. ಕ್ಲೈಮೇಟ್ ಇರ್ಬೋದು, ಮತ್ತು ಎಷ್ಟು ಜಮೀನಿದೆ. ಈಗ ಕಮ್ಮಿ ಜಮೀನಿರೋರು ಪ್ಲಾಂಟೇಷನ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಆ ಥರ. ವಾಟರ್ ಸಪ್ಲೈ ಇದೆಯಾ, ಇದೆಲ್ಲದ್ರ ಮೇಲೂ ಕೂಡ ಡಿಪೆಂಡ್ ಆಗುವಂಥದ್ದು. ಮೇಜರ್ ಕ್ರಾಪ್ಸ್ ಆಫ್ ಇಂಡಿಯಾ. ಯಾವ ಕ್ರಾಪ್ಸ್ನ ತುಂಬ ಜಾಸ್ತಿ ಬೆಳೀತಾರೆ ಇಂಡಿಯಾದಲ್ಲಿ? ಎ ವೈಡ್ ವೆರೈಟಿ ಆಫ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ನೋಡಿ, ಇಂಡಿಯಾದಲ್ಲಿ ಒಂದು ಥರ ಕ್ರಾಪ್ಸ್ ಅಂತೇಳಿ ಬೆಳೆಯಲ್ಲ. ನೀವು ಸುಮ್ಮನೆ ಒಂದು ಹಳ್ಳಿಗೆ ಹೋದರೂ ಕೂಡ ಅಲ್ಲೇ ನಿಮ್ಗೊಂದು 50 ಥರ ಕ್ರಾಪ್ಸು ಕಾಣಿಸುತ್ತೆ. ದೇ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್ ಫುಡ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್, ಆಯಿಲ್ ಸೀಡ್ಸ್ ಆ್ಯಂಡ್ ಪ್ಲಾಂಟೇಷನ್ ಕ್ರಾಪ್ಸ್. ನಮ್ಗೆ ಈಸಿ ಆಗಲಿ ಅದನ್ನು ಗ್ರೂಪಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 4 ಥರ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಫುಡ್ ಕ್ರಾಪ್ಸ್ ಅಂತ ಒಂದು, ಕಮರ್ಷಿಯಲ್ ಕ್ರಾಪ್ಸ್ ಅಂತ ಒಂದು, ಆಯಿಲ್ ಸೀಡ್ಸ್ ಅಂತ ಒಂದು, ಮತ್ತು ಪ್ಲಾಂಟೇಷನ್. ಫುಡ್ ಕ್ರಾಪ್ಸ್ ಅಂದರೆ ಏನು? ದಿ ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಟು ಪ್ರೊವೈಡ್ ಫುಡ್ ಫಾರ್ ಪೀಪಲ್ ಆರ್ ಕಾಲ್ಡ್ ಫುಡ್ ಕ್ರಾಪ್ಸ್. ಯಾವ್ಯಾವುದು ಜನಗಳಿಗೆ ಊಟ ಪ್ರೊವೈಡ್ ಮಾಡುತ್ತೆ ಕ್ರಾಪ್ಸ್, ಅದನ್ನು ನಾವು ಫುಡ್ ಕ್ರಾಪ್ಸ್ ಅಂತ ಕರಿತೀವಿ. ರೈಸ್, ವೀಟ್, ಜೋವಾರ್, ಪಲ್ಸಸ್ ಇವೆಲ್ಲ. ಈಗ ರೈಸ್ ಅಂದರೆ ಏನು ನೋಡೋಣ. ರೈಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಕ್ರಾಪ್ ಆಫ್ ಇಂಡಿಯಾ. ಅನ್ನ ಅನ್ನೋದು ತುಂಬ, ಅಥವಾ ರೈಸ್, ಭತ್ತ, ಇದು ತುಂಬ ಇಂಪಾರ್ಟೆಂಟ್ ಫುಡ್ ಕ್ರಾಪ್ ಆಗಿದೆ. ಇಟ್ ಈಸ್ ದಿ ಸ್ಟೇಪಲ್ ಫುಡ್ ಆಫ್ ಪೀಪಲ್ ಇನ್ ದಿ ಈಸ್ಟರ್ನ್, ಸದರ್ನ್ ಆ್ಯಂಡ್ ಸೌತ್ ವೆಸ್ಟರ್ನ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ಜಾಸ್ತಿ ರೈಸ್ ಎಲ್ಲಿ ಕನ್ಸ್ಯೂಮ್ ಮಾಡ್ತಾರೆ? ಈಸ್ಟರ್ನ್ ಪಾರ್ಟ್ಸ್ ಅಂದರೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಇದೆಯಲ್ಲ ಈ ಸೈಡಲ್ಲಿ, ಮತ್ತು ಸೌತ್ ವೆಸ್ಟರ್ನ್ ಪಾರ್ಟ್ಸಲ್ಲಿ ಮತ್ತು ಸೌತ್ ಇಂಡಿಯಾದಲ್ಲಿ ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಇಂಡಿಯಾ ಹ್ಯಾಸ್ ದಿ ಲಾರ್ಜೆಸ್ಟ್ ಏರಿಯಾ ಅಂಡರ್ ರೈಸ್ ಇನ್ ದಿ ವರ್ಲ್ಡ್. ನೋಡಿ, ಇಡೀ ಪ್ರಪಂಚದಲ್ಲೇ ಜಾಸ್ತಿ ರೈಸ್ ಬೆಳೆಯುವಂಥ ಜಾಗ ಯಾವುದಿದೆ ಅಂತ, ಕ್ವಾಂಟಿಟಿ ಅಲ್ಲ, ಆ ಜಾಗ ಯಾವುದಿದೆ ಅಂದರೆ ಅದು ಇಂಡಿಯಾದಲ್ಲೇ. ಬಟ್ ಇಟ್ ಈಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಓನ್ಲಿ ಆಫ್ಟರ್ ಚೈನಾ. ಆದರೆ ಚೈನಾದವರು ಜಾಸ್ತಿ ಬೆಳೀತಾರೆ. ಲ್ಯಾಂಡ್ ನಮ್ಮ ಹತ್ರ ಜಾಸ್ತಿ ಇದೆ, ರೈಸ್ ಬೆಳೆಯುವಂಥ ಜಾಗ, ಆದರೆ ಚೈನಾದವರನ್ನೇ ಜಾಸ್ತಿ ಬೆಳೆಯೋದು. ರೈಸ್ ಈಸ್ ದಿ ಮೇಜರ್ ಖಾರಿಫ್ ಕ್ರಾಪ್ ಆಫ್ ಇಂಡಿಯಾ. ನೋಡಿ, ರೈಸ್ ಬಂದು ಇಂಡಿಯಾದ ಮೇಜರ್ ಖಾರಿಫ್ ಕ್ರಾಪ್ ಆಗಿದೆ. ಖಾರಿಫ್ ಕ್ರಾಪ್ ಅಂದರೆ ನಿಮಗೆ ಗೊತ್ತು, ಯಾವಾಗ ಜೂನ್ ಜುಲೈಲಿ ಆವಾಗ ಬಿತ್ತನೆ ಮಾಡ್ತಾರಲ್ಲ ಅದು. ಇಟ್ ಈಸ್ ಪ್ರೈಮರಿಲಿ ಟ್ರಾಪಿಕಲ್ ಕ್ರಾಪ್. ಇಟ್ ರಿಕ್ವೈರ್ಸ್ ಹೈ ಟೆಂಪ್ರೇಚರ್ ಆಫ್ 18 to 25 ಡಿಗ್ರಿ ಆ್ಯಂಡ್ ಹೆವಿ ರೈನ್ಫಾಲ್ ಆಫ್ 100 to 200 ಸೆಂಟಿಮೀಟರ್ ಪರ್ ಇಯರ್. ನೋಡಿರಿ, ಇದು ಒಂದು ಟ್ರಾಪಿಕಲ್ ಕ್ರಾಪ್. ಇದಕ್ಕೆ ಟೆಂಪ್ರೇಚರ್ ಕೂಡ ಜಾಸ್ತಿ ಇರಬೇಕು, ಮಿನಿಮಮ್ 18 to 25 ಡಿಗ್ರಿ ಆದರೂ ಇರಬೇಕಾಗತ್ತೆ. ಮತ್ತು ರೈನ್ಫಾಲ್ ಕೂಡ ತುಂಬ ಜಾಸ್ತಿ ಇರಬೇಕು, ನೀರು ಯಾವಾಗೂ ನಿಂತೇ ಇರಬೇಕು, ಆ ಥರ ಇದು ರೈಸ್ ಅಂದರೆ. 100 to 200 ಸೆಂಟಿಮೀಟರ್ ರೈನ್ಫಾಲ್ ಆದರೆ ಮಾತ್ರ ಇದು ಸಸ್ಟೈನ್ ಆಗೋಕ್ಕಾಗೋದು. Alluvial and clayey loam soils are best suited for this cultivation.
ನೋಡಿ ಅಲುವಿಯಲ್ ಮತ್ತು ಲೋಮಿ ಸಾಯಿಲ್ ಅಂತ ಬರುತ್ತೆ, ಕ್ಲೇಯಿ ಲೋಮಿ ಸಾಯಿಲ್ ಅಂತ. ಈ ಥರ ಸಾಯಿಲ್ ಇದ್ದರೆ ಚೆನ್ನಾಗಿ ಬೆಳಿಬೋದು ಭತ್ತ ಎಲ್ಲ. ರೈಸ್ ನೀಡ್ಸ್ ಸ್ಟ್ಯಾಂಡಿಂಗ್ ವಾಟರ್ ಆ್ಯಂಡ್ ಇಟ್ಸ್ ನೀಡ್ಸ್ ಲೆವೆಲ್ ಲ್ಯಾಂಡ್. ನೋಡಿರಿ, ರೈಸ್ ಬೆಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಗದ್ದೆ ಮಾಡಿ ಬೆಳಿಬೇಕು. ಗದ್ದೆ ಅಂದರೆ ನಿಮ್ಗೆ ಗೊತ್ತಿರೋದು ನೀರು ಯಾವಾಗೂ ನಿಂತಿರಬೇಕು ಅಲ್ಲಿ. ಸುಮ್ಮನೆ ಇದ್ರ ಥರ ಯಾವಾಗೋ ಡ್ರಿಪ್ ಹಾಕ್ಬಿಟ್ಟು ಅಥವಾ ಸುಮ್ಮನೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಂದರೆ ಆಗಲ್ಲ. ನೀರು ನಿಂತೇ ಇರಬೇಕು ಎನಿ ಟೈಮ್ ಆ ಥರ. ಮತ್ತು ಲೆವೆಲ್ ಲ್ಯಾಂಡ್ ಇರಬೇಕು, ಅಂದರೆ ಫ್ಲ್ಯಾಟ್ ಲ್ಯಾಂಡ್ ಇರಬೇಕು. ತಗ್ಗು ಎತ್ತು ಈ ಥರ ಇದ್ದರೆ ಸರಿಯಾಗಿ ಬೆಳೆಯಲ್ಲ. ಇರಿಗೇಷನ್ ಈಸ್ ನೆಸಸರಿ ವೆನ್ ಎವರ್ ರೈನ್ಫಾಲ್ ಈಸ್ ಲೆಸ್. ಆಲ್ಮೋಸ್ಟ್ ಆಲ್ ಪ್ರತಿ ಕಡೆ ರೈಸ್ ಬೆಳೆಯೋ ಹತ್ರ ಇರಿಗೇಷನ್ ಬೇಕೇ ಬೇಕು. ಇದಿಲ್ಲ ಅಂದರೆ ನಾವು ಬೆಳೆಯೋಕ್ಕೆ ಆಗೋದೇ ಇಲ್ಲ. ರೈಸ್ ಈಸ್ ಗ್ರೋನ್ ಇನ್ ಆಲ್ಮೋಸ್ಟ್ ಆಲ್ ಸ್ಟೇಟ್ಸ್ ಆಫ್ ಇಂಡಿಯಾ. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸಲ್ಲೂ ಸ್ವಲ್ಪ ಆದರೂ ರೈಸ್ನ ಬೆಳೀತಾರೆ. ವೆಸ್ಟ್ ಬೆಂಗಾಲ್ ಈಸ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ದಿ ಕಂಟ್ರಿ. ಇದರಲ್ಲಿ ಜಾಸ್ತಿ ಯಾವ ಒಂದು ಸ್ಟೇಟ್ ಅವ್ರು ಬೆಳೀತಾರೆ? ವೆಸ್ಟ್ ಬೆಂಗಾಲ್ ಅವರು. ಓಕೆ, ಇಲ್ಲಿ ಈ ಜಾಗದಲ್ಲಿ ವೆಸ್ಟ್ ಬೆಂಗಾಲ್ ಅಂದರೆ. ದಿ ಅದರ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ಸ್ ಆಫ್ ರೈಸ್ ಆರ್ ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಪಂಜಾಬ್, ತಮಿಳ್ನಾಡು, ಒಡಿಶಾ ಆ್ಯಂಡ್ ಕರ್ನಾಟಕ. ಈ ಸ್ಟೇಟ್ಗಳವರು ಕೂಡ ಜಾಸ್ತಿ ರೈಸ್ನ ಬೆಳೀತಾರೆ. ನೋಡಿ, ಇಲ್ಲಿ ನೋಡ್ಬೋದು ನೀವು, ತುಂಬ ಜಾಸ್ತಿ ರೈಸ್ ಬೆಳೆಯುವಂಥ ರೀಜನ್ ಇದು. ಓಕೆ, ಇದು ಈ ಬೆಲ್ಟ್ಗಳು. ಇದು ಸ್ವಲ್ಪ ಏರಿಯಾ ಮಾತ್ರ ರೈಸ್ ಬೆಳೀತಾರೆ, ಆದರೆ ಫುಲ್ ಎಲ್ಲ ರೈಸೇ ಬೆಳೆಯಲ್ಲ, ಸ್ವಲ್ಪ ಮಾತ್ರ ಬೆಳೀತಾರೆ ಅಂತ. ಓಕೆ, ನೋಡ್ಬೋದು ಮ್ಯಾಪ್ನ. ವೀಟ್. ಇಟ್ ಈಸ್ ದಿ ಸೆಕೆಂಡ್ ಇಂಪಾರ್ಟೆಂಟ್ ಫುಡ್ ಕ್ರಾಪ್ ಆ್ಯಂಡ್ ಮೇಜರ್ ರಾಬಿ ಕ್ರಾಪ್ ಆಫ್ ಇಂಡಿಯಾ. ನೋಡಿ, ಇದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಕ್ರಾಪ್ ಆಗಿದೆ ಮತ್ತು ತುಂಬ ಇಂಪಾರ್ಟೆಂಟ್ ರಾಬಿ ಕ್ರಾಪ್. ರಾಬಿ ಕ್ರಾಪ್ ಅಂದರೆ ಗೊತ್ತು ನಿಮಗೆ, ಒಂದು ಅಕ್ಟೋಬರ್ ನವಂಬರಲ್ಲಿ ಬಿತ್ತನೆ ಮಾಡೋವಂಥದ್ದು. ವೀಟ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಟೇಪಲ್ ಫುಡ್ ಇನ್ ದಿ ನಾರ್ತರ್ನ್ ಆ್ಯಂಡ್ ನಾರ್ತ್ ವೆಸ್ಟರ್ನ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ಈ ನಾರ್ತ್ ಮತ್ತು ನಾರ್ತ್ ವೆಸ್ಟರ್ನ್ ಪಾರ್ಟ್ಸ್ ಏನಿದೆ ಈ ಜಾಗ, ಇಲ್ಲಿ ವೀಟ್ನ ಜಾಸ್ತಿ ಅವರು ಕನ್ಸ್ಯೂಮ್ ಮಾಡ್ತಾರೆ. ಇಟ್ ಈಸ್ ಎ ಕ್ರಾಪ್ ಆಫ್ ಟೆಂಪ್ರೇಟ್ ರೀಜನ್ಸ್. ಇದು ಟೆಂಪ್ರೇಟ್ ರೀಜನ್ನ ಕ್ರಾಪ್ ಆಗಿದೆ. ಇದಕ್ಕೆ ಮಾಡ್ರೇಟ್ ಟೆಂಪ್ರೇಚರ್ ಬೇಕು, ಅಂದರೆ ತುಂಬ ಚಳಿನೂ ಇರಬಾರ್ದು, ತುಂಬ ಬಿಸಿಲು ಇರಬಾರ್ದು, ಆ ಥರ 10 to 15 ಡಿಗ್ರಿ ಎಷ್ಟು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ್ಯನ್ ಆ್ಯನ್ಯುವಲ್ ರೈನ್ಫಾಲ್ ಆಫ್ 50 to 70 ಸೆಂಟಿಮೀಟರ್ ಪರ್ ಇಯರ್ ಈಸ್ ಎನಫ್. ಇಲ್ಲಿ ಎಷ್ಟು ಬೇಕು ವೀಟ್ ಬೆಳೆಯೋದಕ್ಕೆ? ನೋಡಿ, ಟೆಂಪ್ರೇಚರ್ ಕಮ್ಮಿ ಇರುತ್ತೆ ಮತ್ತು ನೀರು ಬಂದು 50 to 70 ಸೆಂಟಿಮೀಟರ್ ಅಷ್ಟು ಮಳೆ ಆದರೆ ಸಾಕು, ವೀಟ್ನ ಬೆಳಿಬೋದು. ಹೆವಿ ಲೋಮ್ಸ್ ಆ್ಯಂಡ್ ಬ್ಲ್ಯಾಕ್ ಸಾಯಿಲ್ಸ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ವೀಟ್ ಕಲ್ಟಿವೇಷನ್. ನೋಡಿರಿ, ಬ್ಲ್ಯಾಕ್ ಸಾಯಿಲು ಮತ್ತು ಹೆವಿ ಲೋಮಿ ಸಾಯಿಲ್ ಇರುತ್ತಲ್ಲ, ಅಂಥದ್ರಲ್ಲಿ ತುಂಬ ಚೆನ್ನಾಗಿ ವೀಟ್ನ ಬೆಳಿಬೋದು. ವೀಟ್ ಈಸ್ ಮೈನ್ಲಿ ಗ್ರೋನ್ ಇನ್ ದಿ ನಾರ್ತರ್ನ್ ಪ್ಲೈನ್ಸ್ ಇನ್ಕ್ಲೂಡಿಂಗ್ ಪಂಜಾಬ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ನಾರ್ತರ್ನ್ ಪಾರ್ಟ್ ಆಫ್ ಕರ್ನಾಟಕ, ಉತ್ತರ ಪ್ರದೇಶ್, ಔಟ್ ಆಫ್ ವಿಚ್ ಉತ್ತರ ಪ್ರದೇಶ್ ಈಸ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವೀಟ್ ಇನ್ ಇಂಡಿಯಾ. ನೋಡಿರಿ, ಎಲ್ಲೆಲ್ಲಿ ಬೆಳೀತಾರೆ? ಪಂಜಾಬ್, ರಾಜಸ್ಥಾನ್, ಗುಜರಾತ್, ಈ ಜಾಗದಲ್ಲಿ ಮ್ಯಾಪ್ ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಜಾಗದಲ್ಲಿ ತುಂಬ ಜಾಸ್ತಿ ಬೆಳೀತಾರೆ, ಈ ಜಾಗದಲ್ಲಿ ಬೆಳೀತಾರೆ, ಆದರೆ ಅಷ್ಟು ಜಾಸ್ತಿ ಬೆಳೆಯೋದಿಲ್ಲ. ಓಕೆ, ಇದರಲ್ಲಿ ತುಂಬ ಜಾಸ್ತಿ ವೀಟ್ ಬೆಳೆಯುವಂಥ ಒಂದು ಸ್ಟೇಟ್ ಯಾವುದು? ಉತ್ತರ ಪ್ರದೇಶ್. ಇಂಡಿಯಾ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವೀಟ್ ಇನ್ ದಿ ವರ್ಲ್ಡ್ ನೆಕ್ಸ್ಟ್ ಟು ಚೈನಾ. ನೋಡಿರಿ, ಇಡೀ ಪ್ರಪಂಚದಲ್ಲೇ ಚೈನಾ ಫಸ್ಟ್ ಪೊಸಿಷನಲ್ಲಿದೆ ವೀಟ್ ಬೆಳೆಯೋದರಲ್ಲಿ, ಸೆಕೆಂಡ್ ಪೊಸಿಷನಲ್ಲಿ ಇಂಡಿಯಾ ಇದೆ. ಕಮರ್ಷಿಯಲ್ ಕ್ರಾಪ್ಸ್. ಎ ಕ್ರಾಪ್ ದಟ್ ಈಸ್ ಗ್ರೋನ್ ಫಾರ್ ಸೇಲ್ ಈಸ್ ಕಾಲ್ಡ್ ಕಮರ್ಷಿಯಲ್ ಕ್ರಾಪ್. ಎಕ್ಸಾಂಪಲ್ ಶುಗರ್ ಕೇನ್, ಕಾಟನ್, ಟೊಬ್ಯಾಕೊ, ಆಯಿಲ್ ಸೀಡ್ಸ್ ಎಕ್ಸೆಟ್ರಾ. ನೋಡಿರಿ, ಯಾವ ಒಂದು ಕ್ರಾಪ್ನ ಬರೀ ಮಾರೋದಕ್ಕೋಸ್ಕರ, ಅದ್ರ ಕಮರ್ಷಿಯಲ್ ವ್ಯಾಲ್ಯೂಗೋಸ್ಕರ ಮಾತ್ರ ಬೆಳಿತೀವಿ, ಅದನ್ನು ನಾವು ಕಮರ್ಷಿಯಲ್ ಕ್ರಾಪ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಶುಗರ್ ಕೇನ್. ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಮರ್ಷಿಯಲ್ ಕ್ರಾಪ್ ಆಫ್ ಇಂಡಿಯಾ. ನೋಡಿ, ಶುಗರ್ ಕೇನು ಇಂಡಿಯಾದ ಮೋಸ್ಟ್ ಇಂಪಾರ್ಟೆಂಟ್ ಕಮರ್ಷಿಯಲ್ ಕ್ರಾಪ್. ಅದರ ಕಮರ್ಷಿಯಲ್ ಕ್ರಾಪ್ಸಲ್ಲಿ ತುಂಬ ಜಾಸ್ತಿ ಬೆಳೆಯುವಂಥದ್ದು. ಇಂಡಿಯಾ ಆಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಏರಿಯಾ ಅಂಡರ್ ಶುಗರ್ ಕೇನ್. ನೋಡಿ, ಏರಿಯಾ ಬೆಳೆಯುವಂಥ ಏರಿಯಾ ಶುಗರ್ ಕೇನು ಜಾಸ್ತಿ ಇರೋದು ಇಂಡಿಯಾದಲ್ಲೇ. ಇಟ್ ಈಸ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಇನ್ ದಿ ವರ್ಲ್ಡ್, ನೆಕ್ಸ್ಟ್ ಓನ್ಲಿ ಟು ಬ್ರೆಜಿಲ್. ಆದರೆ ಔಟ್ಪುಟ್ಟಲ್ಲಿ, ಅಂದರೆ ಎಷ್ಟು ಕ್ವಾಂಟಿಟಿ ಬೆಳಿತೀವಿ ಅನ್ನೋದರಲ್ಲಿ ಬ್ರೆಜಿಲ್ ಫಸ್ಟ್ ಇದೆ. ಲ್ಯಾಂಡ್ ಏರಿಯಾದಲ್ಲಿ ಇಂಡಿಯಾನೇ ಇದ್ರೂ ಬೆಳೆಯೋದ್ರಲ್ಲಿ ಬ್ರೆಜಿಲ್, ಯಾಕಂದರೆ ಅವರು ಅದೇ 1 ಎಕರೆ ಜಾಗದಲ್ಲೇ ಜಾಸ್ತಿ ಬೆಳೆ ತೊಗೊತಾರೆ. ಶುಗರ್ ಕೇನ್ ಇಸ್ ದಿ ನೇಟಿವ್ ಆಫ್ ಇಂಡಿಯಾ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಶುಗರ್ ಕೇನ್ ಬಂದು ಇಂಡಿಯಾಗೆ ನೇಟಿವ್, ಅಂದರೆ ಇದು ಮೊದಲು ಇಂಡಿಯಾದಲ್ಲಿ ಮಾತ್ರ ಬೆಳೀತಾ ಇತ್ತು, ಹೊರಗಡೆ ಎಲ್ಲ ಬೆಳೀತಿರಲಿಲ್ಲ. ಇಟ್ ಈಸ್ ದಿ ಮೈನ್ ಸೋರ್ಸ್ ಆಫ್ ಶುಗರ್, ಗುರ್ ಆ್ಯಂಡ್ ಕಂದಸಾರಿ. ಮತ್ತು ನಾವು ಶುಗರ್ ಮಾಡಬೇಕು ಅಂದರೆ ಗುರ್ ಮತ್ತು ಕಂದಸಾರಿ ಅಂದರೆ ಅದು ಒಂಥರ ಸಕ್ಕರೆ ಥರನ, ಕಂದಸಾರಿ ಅಂದರೆ, ಗುರ್ ಅಂದರೆ ಅದೊಂಥರ ಬೆಲ್ಲ ಥರ. ಇದನ್ನು ಬೆಳಿಬೇಕು ಅಂತ ಹೇಳಿದ್ರೆ, ಅಂದರೆ ಇದನ್ನು ರೆಡಿ ಮಾಡಬೇಕು ಅಂದರೆ ಶುಗರ್ ಕೇನ್ ಬೇಕೇ ಬೇಕು. ಶುಗರ್ ಕೇನ್ ಈಸ್ ಅನ್ ಆ್ಯನ್ಯುವಲ್ ಕ್ರಾಪ್ ಆ್ಯಂಡ್ ಇಟ್ ಈಸ್ ಗ್ರೋನ್ ಇನ್ ಇರಿಗೇಟೆಡ್ ಏರಿಯಾಸ್. ನೋಡಿ, ಶುಗರ್ ಕೇನ್ ಬಂದು ಒಂಥರ ಆ್ಯನ್ಯುವಲ್ ಕ್ರಾಪ್, ಅಂದರೆ ವರ್ಷ ಪೂರ್ತಿ ಬೆಳಿಬೇಕು, 12 ತಿಂಗಳು ಬೆಳೆಯುತ್ತೆ ಇದು. ಅಂದರೆ 12 ತಿಂಗಳು ಬೆಳೆಯುತ್ತೆ ಅಂದರೆ ಯಾವಾಗ 2-3 ತಿಂಗಳು ಮುಗಿಯುತ್ತೆ ಅಂತಲ್ಲ. ಇವಾಗ ಹಾಕಿದ್ರೆ ಜನವರಿಯಲ್ಲಿ ಹಾಕಿದ್ರೆ ಅಂದ್ಕೊಳ್ಳಿ, ನೆಕ್ಸ್ಟ್ ಜನವರಿಗೆ ಇದು ಬೆಳೆಯೋದು, ಆ ಥರ. ಮತ್ತು ಇದು ಎಲ್ಲಿ ಬೆಳೆಯುತ್ತೆ? ಇರಿಗೇಟೆಡ್ ಏರಿಯಾಸಲ್ಲೇ ಮಾತ್ರ ಬೆಳೆಯೋದು, ಅಂದರೆ ಇದಕ್ಕೂ ಕೂಡ ನೀರು ಜಾಸ್ತಿ ಬೇಕಾಗುತ್ತೆ. ಇಟ್ ರಿಕ್ವೈರ್ಸ್ ಹೈ ಟೆಂಪ್ರೇಚರ್ ಆಫ್ 21 to 26 ಡಿಗ್ರಿ.
ಇದಕ್ಕೂ ಕೂಡ ಹೈ ಟೆಂಪ್ರೇಚರ್ ಇರಬೇಕು 21 to 26 ಆ್ಯಂಡ್ ಹೆವಿ ರೈನ್ಫಾಲ್ ರೇಂಜಿಂಗ್ ಫ್ರಮ್ 100 to 150 ಸೆಂಟಿಮೀಟರ್. ಮತ್ತು ರೈನ್ಫಾಲ್ ಕೂಡ ಜಾಸ್ತಿ ಇರಬೇಕು 100ಇಂದ 150 ಅಷ್ಟು, ಅಂದರೆ ರೈಸ್ಗಿಂತ ಸ್ವಲ್ಪ ಕಮ್ಮಿ ಅಷ್ಟೇ ನೀರು, ಆದರೆ ಇದು ಕೂಡ ಜಾಸ್ತಿ ನೀರೇ ತೊಗೊಳುತ್ತೆ. ಇಟ್ ಥ್ರೈವ್ಸ್ ಬೆಸ್ಟ್ ಇನ್ ಅಲುವಿಯಲ್ ಆ್ಯಂಡ್ ಲೋಮಿ ಸಾಯಿಲ್. ಇದು ಅಲುವಿಯಲ್ ಮತ್ತು ಲೋಮಿ ಸಾಯಿಲಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಶುಗರ್ ಕೇನ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಆರ್. ಯಾವ್ಯಾವ ಸ್ಟೇಟ್ಸಲ್ಲಿ ಜಾಸ್ತಿ ಶುಗರ್ ಕೇನ್ ಬೆಳೀತಾರೆ ಮ್ಯಾಪ್ ಕೂಡ ನೋಡ್ಬೋದು. ಹಿಂಗೆ ವರ್ಟಿಕಲ್ ಲೈನ್ಸ್ ಇರೋದ್ರಲ್ಲಿ ಜಾಸ್ತಿ ಬೆಳೀತಾರೆ ಶುಗರ್ ಕೇನ್ ನೋಡ್ಬೋದು. ರೀಜನ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಮತ್ತು ಈ ಥರ ಹಾರಿಜಾಂಟಲ್ ಲೈನ್ ಡಾಟೆಡ್ ಇದೆಯಲ್ಲ ಅಲ್ಲೆಲ್ಲ ಕೂಡ ಕಮ್ಮಿ ಬೆಳೀತಾರೆ ಅಂತ. ಸ್ಟೇಟ್ಸ್ ವೈಸ್ ನೋಡಿದ್ವಿ ಅಂದರೆ ಉತ್ತರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರ ಪ್ರದೇಶಲ್ಲಿ ಜಾಸ್ತಿ ಶುಗರ್ ಕೇನ್ ಬೆಳೀತಾರೆ. ಟೊಬ್ಯಾಕೊ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾಶ್ ಕ್ರಾಪ್ ಆಫ್ ಇಂಡಿಯಾ. ನೋಡಿರಿ, ಈಗ ಶುಗರ್ ಕೇನ್ ಯಾವ ಥರ ನಮ್ಗೆ ಇಂಪಾರ್ಟೆಂಟೋ ಅದೇ ಥರ ಟೊಬ್ಯಾಕೊ ಕೂಡ ತುಂಬ ಇಂಪಾರ್ಟೆಂಟ್ ಕ್ಯಾಶ್ ಕ್ರಾಪ್ ಆಗಿದೆ. ಟೊಬ್ಯಾಕೊ ಈಸ್ ಯೂಸ್ಡ್ ಫಾರ್ ಸ್ಮೋಕಿಂಗ್. ಏನಕ್ಕೆ ಯೂಸ್ ಮಾಡ್ತಾರೆ ಟೊಬ್ಯಾಕೊನ? ನೋಡಿ, ಇದೊಂಥರ ಎಲೆಗಳ ಥರ, ಇದನ್ನು ಒಣಗಿಸ್ಬಿಟ್ಟು ಸಿಗರೇಟ್ ಒಳಗೆ ಹಾಕ್ತಾರೆ. ಎಲೆ ಥರ ಇರುತ್ತೆ, ಅದೇನೇ ಟೊಬ್ಯಾಕೊ ಅಂದರೆ. ಬೀಡಿಗಳಲ್ಲಿ, ಸಿಗರೇಟ್ಗಳಲ್ಲಿ, ಸಿಗಾರ್, ಚಿರೋಟ್, ಹುಕ್ಕ ಇದೆಲ್ಲದರಲ್ಲೂ ಕೂಡ ಟೊಬ್ಯಾಕೊ ಇರುತ್ತೆ. ವೆರಿ ಲಿಟಿಲ್ ಈಸ್ ಯೂಸ್ಡ್ ಫಾರ್ ಚೀವಿಂಗ್, ಸ್ನಫ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್. ಇದನ್ನು ಅಗಿಯೋದಕ್ಕೂ ಕೂಡ ಕೆಲವರು ಟೊಬ್ಯಾಕೊ ಎಲೆಗಳನ್ನ ಅಗಿಯೋದು ಕೂಡ ಮಾಡ್ತಾರೆ. ಮತ್ತು ಇನ್ಸೆಕ್ಟಿಸೈಡ್ಸಲ್ಲೂ ಕೂಡ ಯೂಸ್ ಮಾಡ್ತಾರೆ, ಅಂದರೆ ಒಂದು ಯಾವುದು ಇನ್ಸೆಕ್ಟ್ಗಳು ಬರಬಾರ್ದು ಅಂತ ಸ್ಪ್ರೇ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಇಟ್ ಈಸ್ ಎ ಟ್ರಾಪಿಕಲ್ ಕ್ರಾಪ್ ವಿಚ್ ರಿಕ್ವೈರ್ಸ್ ಹೈ ಟೆಂಪ್ರೇಚರ್ ಆಫ್ 21 to 23 ಡಿಗ್ರಿ. ಇದು ಕೂಡ ಒಂದು ಟ್ರಾಪಿಕಲ್ ಕ್ರಾಪ್ ಆಗಿದೆ. ಮಿತ್ರ ಇದರಲ್ಲಿ ಹೈ ಟೆಂಪ್ರೇಚರ್ ಇರಬೇಕು, 21 to 23 ಡಿಗ್ರಿ ಇದ್ದರೆ ಸಾಕು. ಮತ್ತು ರೈನ್ಫಾಲ್ ಕೂಡ ಇದಕ್ಕೆ ಮಾಡ್ರೇಟಾಗಿ ಮೀಡಿಯಮ್ ರೈನ್ಫಾಲ್ ಬೇಕು, 50 to 100 ಸೆಂಟಿಮೀಟರ್ ರೈನ್ಫಾಲ್ ಇದ್ದರೆ ಓಕೆ. ಇದನ್ನು ಶುಗರ್ ಕೇನ್ ಥರ ಎಲ್ಲ ಜಾಸ್ತಿ ನೀರೇನು ಬೇಕಾಗಲ್ಲ. ಸ್ಯಾಂಡಿ ಲೋಮಿ ಸಾಯಿಲ್ ಇಸ್ ದ ಬೆಸ್ಟ್ ಸೂಟೆಡ್ ಫಾರ್ ಇಟ್. ಇದು ಎಲ್ಲಿ ಜಾಸ್ತಿ ಬೆಳೆಯುತ್ತೆ? ಸ್ಯಾಂಡಿ ಲೋಮಿ ಸಾಯಿಲ್ ಇರುತ್ತಲ್ಲ ಅಂಥ ಕಡೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಟ್ ರಿಕ್ವೈರ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್. ನೋಡಿ, ಟೊಬ್ಯಾಕೊ ಬೆಳಿಬೇಕು ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸ್ ತುಂಬ ಇಂಪಾರ್ಟೆಂಟ್. ಅದಿಲ್ಲ ಅಂದರೆ ಇದು ಅಷ್ಟು ಚೆನ್ನಾಗಿ ಬೆಳೆಯಲ್ಲ. ಆಂಧ್ರ ಪ್ರದೇಶ್, ಗುಜರಾತ್, ಉತ್ತರ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಆ್ಯಂಡ್ ಬಿಹಾರ್ ಆರ್ ದಿ ಲೀಡಿಂಗ್ ಪ್ರೊಡ್ಯೂಸರ್ಸ್ ಆಫ್ ಟೊಬ್ಯಾಕೊ ಇನ್ ಇಂಡಿಯಾ. ಟೊಬ್ಯಾಕೊ ಎಲ್ಲಿ ಜಾಸ್ತಿ ಬೆಳೀತಾರೆ ನೀವು ಮ್ಯಾಪಲ್ಲಿ ಕೂಡ ನೋಡ್ಬೋದು. ರೀಜನ್ ಕೆಲವು ರೀಜನ್ಸಲ್ಲಿ ಮಾತ್ರ ಬೆಳೆಯುವಂಥದ್ದು. ಮತ್ತು ಸ್ಟೇಟ್ ವೈಸ್ ನೋಡಿದ್ರೆ ನಿಮ್ಗೆ ಇಲ್ಲಿದೆ. ನಾವು ಇಂಡಿಯಾ ಇಸ್ ದಿ 3rd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆ್ಯಂಡ್ 4th ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಟೊಬ್ಯಾಕೊ ಇನ್ ದಿ ವರ್ಲ್ಡ್. ನೋಡಿರಿ, ಇಂಡಿಯಾದಲ್ಲಿ ಬಂದು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಯಾರು ಟೊಬ್ಯಾಕೊ ಬೆಳೀತಾರೆ ಅದರಲ್ಲಿ 3ನೇ ಪೊಸಿಷನಲ್ಲಿ ಇಂಡಿಯಾ ಇದೆ. ಯಾವುದರಲ್ಲಿ? ಪ್ರೊಡಕ್ಷನಲ್ಲಿ, ಬೆಳೆಯೋದ್ರಲ್ಲಿ. ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಅಂದರೆ ಬೇರೆ ದೇಶಗಳಿಗೆ ಕಳಿಸೋದ್ರಲ್ಲಿ 4th ಪೊಸಿಷನಲ್ಲಿ ಇದ್ದೀವಿ. ಫೈಬರ್ ಕ್ರಾಪ್ಸ್. ಫೈಬರ್ಗೋಸ್ಕರ ಯಾವ್ದು ಯೂಸ್ ಮಾಡ್ತೀವಿ ಅಂತ. ದಿ ಕ್ರಾಪ್ಸ್ ವಿಚ್ ಪ್ರೊವೈಡ್ ರಾ ಮೆಟೀರಿಯಲ್ಸ್ ಫಾರ್ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಆರ್ ಕಾಲ್ಡ್ ಫೈಬರ್ ಕ್ರಾಪ್ಸ್. ನೋಡಿ, ಯಾವ ಕ್ರಾಪ್ಸ್ನ ಯೂಸ್ ಮಾಡಿಕೊಂಡು ನಾವು ಟೆಕ್ಸ್ಟೈಲ್ಸಲ್ಲಿ ಬಟ್ಟೆಗಳು ರೆಡಿ ಮಾಡೋದಕ್ಕೆ ಇದೆಲ್ಲ ಅಥವಾ ಚೀಲಗಳು ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಅದನ್ನು ನಾವು ಫೈಬರ್ ಕ್ರಾಪ್ಸ್ ಅಂತ ಕರೆಯೋದು. ಕಾಟನ್ ಆ್ಯಂಡ್ ಜ್ಯೂಟ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೈಬರ್ ಕ್ರಾಪ್ಸ್ ಆಫ್ ಇಂಡಿಯಾ. ಇವೆರಡು ತುಂಬ ಇಂಪಾರ್ಟೆಂಟ್ ಫೈಬರ್ ಕ್ರಾಪ್ಸ್ ಆಗಿದೆ. ಕಾಟನ್ ಈಸ್ ಎನ್ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಆ್ಯಂಡ್ ಫೈಬರ್ ಕ್ರಾಪ್ಸ್. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಫೈಬರ್ ಕ್ರಾಪ್ ಆಗಿದೆ ಇಂಡಿಯಾದಲ್ಲಿ. ಇಟ್ ಪ್ರೊವೈಡ್ಸ್ ರಾ ಮೆಟೀರಿಯಲ್ ಫಾರ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇನ್ ಇಂಡಿಯಾ. ಕಾಟನ್ ಟೆಕ್ಸ್ಟೈಲ್ಸ್ ಏನೇನಿದೆ ಅಂದರೆ ಹತ್ತಿಯಿಂದ ಬಟ್ಟೆ ರೆಡಿ ಮಾಡೋವಂಥವು ಅದೆಲ್ಲದಕ್ಕೂ ಕೂಡ ಇದು ರಾ ಮೆಟೀರಿಯಲ್ನ ಸಪ್ಲೈ ಮಾಡುತ್ತೆ. ಕಾಟನ್ ಈಸ್ ಎ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಕ್ರಾಪ್. ಇಟ್ ರಿಕ್ವೈರ್ಸ್ 21 to 24 ಡಿಗ್ರಿ ಟೆಂಪ್ರೇಚರ್ ಆ್ಯಂಡ್ ರೈನ್ಫಾಲ್ ಆಫ್ 50 to 100 ಸೆಂಟಿಮೀಟರ್ ಇನ್ ಎ ಇಯರ್. ಇದು ಒಂದು ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಕ್ರಾಪ್ ಆಗಿರೋದ್ರಿಂದ 21 to 24 ಡಿಗ್ರಿ ಟೆಂಪ್ರೇಚರ್ ಇರಬೇಕು. ಮತ್ತು ರೈನ್ಫಾಲ್ ಬಂದು 50 to 100 ಸೆಂಟಿಮೀಟರ್ ರೈನ್ಫಾಲ್ ಬೇಕು. ಬ್ಲ್ಯಾಕ್ ಕಾಟನ್ ಸಾಯಿಲ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಇಟ್ಸ್ ಗ್ರೋತ್. ಬ್ಲ್ಯಾಕ್ ಸಾಯಿಲ್ ಅಂದರೂ ಒಂದೇ, ಕಾಟನ್ ಸಾಯಿಲ್ ಅಂದರೂ ಒಂದೇ. ಆ ಬ್ಲ್ಯಾಕ್ ಸಾಯಿಲ್ ಇದ್ದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಟ್ ಈಸ್ ಗ್ರೋನ್ ಆ್ಯಸ್ ಎ ಖಾರಿಫ್ ಕ್ರಾಪ್. ಇದನ್ನು ಖಾರಿಫ್ ಕ್ರಾಪ್ ಅಂತ ಕರೀತಾರೆ. ಅಂದರೆ ಮುಂಗಾರು ಮಳೆ ಬರೋವಂಥ ಜೂನ್ ಜುಲೈ ರೀಜನಲ್ಲಿ ಬಿತ್ತನೆ ಮಾಡಿ ಒಂದು ಅಕ್ಟೋಬರ್ ನವಂಬರ್ ಆ ಟೈಮಲ್ಲಿ ಇದು ಕಟಾವು ಮಾಡೋವಂಥದ್ದು. ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಹರಿಯಾಣ, ಮಧ್ಯಪ್ರದೇಶ್, ಪಂಜಾಬ್, ಕರ್ನಾಟಕ, ತಮಿಳುನಾಡು ಆರ್ ದಿ ಮೇಜರ್ ಪ್ರೊಡ್ಯೂಸರ್ಸ್ ಆಫ್ ಕಾಟನ್ ಇನ್ ಇಂಡಿಯಾ. ಈ ಇಷ್ಟು ಸ್ಟೇಟ್ಸು ತುಂಬ ಜಾಸ್ತಿ ಕಾಟನ್ ಬೆಳೆಯುವಂಥವು. ಇಂಡಿಯಾ ಹ್ಯಾಸ್ ದಿ ಲಾರ್ಜೆಸ್ಟ್ ಕಾಟನ್ ಗ್ರೋಯಿಂಗ್ ಏರಿಯಾ ಆ್ಯಂಡ್ ಇಸ್ ದಿ 3rd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರಾ ಕಾಟನ್ ಇನ್ ದಿ ವರ್ಲ್ಡ್. ನೋಡಿ, ಇಂಡಿಯಾದಲ್ಲಿ ಈ ಜಾಗ ವಹಿಸಿ ತೊಗೊಂಡ್ರೆ ಅಂದರೆ ಕಾಟನ್ ಜಾಸ್ತಿ ಬೆಳೆಯುವಂಥ ಜಾಗ ಇಂಡಿಯಾದಲ್ಲೇ ಇರೋದು. ಆದರೆ ಫಸ್ಟ್ ಪೊಸಿಷನ್. ಆದರೆ ಕಾಟನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಅಂದರೆ ಔಟ್ಪುಟ್ ಏನು ಬರುತ್ತೆ, ಬೆಳೆ ತೆಗಿತೀವಲ್ಲ, ಅದರಲ್ಲಿ 3ನೇ ಪೊಸಿಷನಲ್ಲಿ ಇದ್ದೀವಿ. ಬೆವ್ರೇಜ್ ಕ್ರಾಪ್ಸ್ ಅಂದರೆ ಇದು ಟೀ, ಕಾಫಿ ಆ ಥರದ್ದು ಬೆವ್ರೇಜ್ ಕ್ರಾಪ್ ಅಂದರೆ. ದಿ ಕ್ರಾಪ್ಸ್ ವಿಚ್ ಆರ್ ಯೂಸ್ ಟು ಪ್ರೊಡ್ಯೂಸ್ ಸ್ಟಿಮ್ಯುಲೇಟಿಂಗ್ ಡ್ರಿಂಕ್ಸ್ ಆರ್ ಕಾಲ್ಡ್ ಬೆವರೇಜ್ ಕ್ರಾಪ್ಸ್. ನೋಡಿ, ಯಾವ ಕ್ರಾಪ್ಸ್ನ ನಾವು ಒಂದು ಡ್ರಿಂಕ್ಸ್ಗೆ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಒಂದು
ಮೈನಾಗಿ ಇಂಡಿಯಾ ಅಂತ ಹೇಳಿದ್ರೆ ಕಾಫಿ ಟೀ ಅಂದ್ಕೊಳ್ಳಿ, ಇಂಥದಕ್ಕೆ ನಾವು ಬೆವರೇಜ್ ಕ್ರಾಪ್ಸ್ ಅಂತ ಕರಿತೀವಿ. ಕಾಫಿ ಆ್ಯಂಡ್ ಟೀ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಬೆವರೇಜ್ ಕ್ರಾಪ್ಸ್ ಆಫ್ ಇಂಡಿಯಾ. ನೋಡಿ, ಕಾಫಿ ಮತ್ತು ಟೀ ತುಂಬ ಇಂಪಾರ್ಟೆಂಟ್ ಬೆವರೇಜ್ ಕ್ರಾಪ್ಸ್ ಆಗಿದೆ. ಈಗ ಬಂದು ಇನ್ನೂ ಏಲಕ್ಕಿ ಇರ್ಬೋದು, ಶುಂಠಿ, ಈ ಥರ ಎಲ್ಲ ಕೂಡ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಅವು ಕೂಡ ಇದೆ. ಮೊದಲನೇದಾಗಿ ಟೀ. ಟೀ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಚೀಪೆಸ್ಟ್ ಆಫ್ ಆಲ್ ಬೆವರೇಜಸ್. ನೋಡಿ, ಎಲ್ಲ ಬೆವರೇಜಸ್ ನಾವು ಕನ್ಸಿಡರ್ ಮಾಡಿದ್ರೆ ಟೀ ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಕಮ್ಮಿಗೆ ಸಿಗುವಂಥದ್ದು. ಇಂಡಿಯಾ ಈಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಟೀ ಇನ್ ದಿ ವರ್ಲ್ಡ್ ಆಫ್ಟರ್ ಚೈನಾ. ನೋಡಿ, ಟೋಟಲ್ ಇಡೀ ಪ್ರಪಂಚದಲ್ಲಿ ತುಂಬ ಜಾಸ್ತಿ ಟೀ ರೆಡಿ ಮಾಡೋದು ಯಾರು ಅಥವಾ ಪ್ರೊಡ್ಯೂಸ್ ಮಾಡೋದು ಚೈನಾದವರು. ಸೆಕೆಂಡ್ ಪೊಸಿಷನ್ ಬಂದು ಇಂಡಿಯಾದು. ಟೀ ಈಸ್ ಆಲ್ಸೋ ಎ ಪ್ಲಾಂಟೇಷನ್ ಕ್ರಾಪ್. ಇದು ಒಂದು ಪ್ಲಾಂಟೇಷನ್ ಕ್ರಾಪ್ ಕೂಡ ಹೌದು. ಅಂದರೆ ಒಂದು ಸರಿ ಒಂದು ದೊಡ್ಡ ಏರಿಯಾದಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಆ ಥರ. ಇಟ್ ಈಸ್ ಎ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಕ್ರಾಪ್. ಇದು ಒಂದು ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಕ್ರಾಪ್ ಆಗಿದೆ. ಇಟ್ ರಿಕ್ವೈರ್ಸ್ ಎ ಟೆಂಪ್ರೇಚರ್ ಆಫ್ 21 to 30 ಡಿಗ್ರಿ ಆ್ಯಂಡ್ ಹೆವಿ ರೈನ್ಫಾಲ್ ಆಫ್ 150 to 250 ಸೆಂಟಿಮೀಟರ್. ಇದಕ್ಕೆ 21 to 30 ಡಿಗ್ರಿ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಇರಬೇಕು ಮತ್ತು ಹೆವಿ ರೈನ್ಫಾಲ್ ಇರಬೇಕು 150ಇಂದ 250 ಸೆಂಟಿಮೀಟರ್ವರೆಗೂ. ನೀವು ನೋಡ್ಬೋದು, ಯಾವ್ದಾದ್ರು ಟೂರಿಸ್ಟ್ ಪ್ಲೇಸ್ಗೆ ಹೋದ್ರೆ ಅಂತ ಹೇಳಿದ್ರೆ ಎಲ್ಲಿ ತುಂಬ ಮಳೆ ಆಗ್ತಾ ಇರುತ್ತೆ ಅಂಥ ಕಡೆನೇ ಇದನ್ನು ಟೀ ಎಸ್ಟೇಟ್ಗಳಂತ ಮಾಡಿ ಬೆಳೀತಾ ಇರ್ತಾರೆ. ಇಟ್ ಗ್ರೋಸ್ ಬೆಸ್ಟ್ ಇನ್ ಡೀಪ್ ಆ್ಯಂಡ್ ಫರ್ಟೈಲ್ ಸಾಯಿಲ್ ರಿಚ್ ಇನ್ ಹ್ಯೂಮಸ್. ನೋಡಿರಿ, ಎಲ್ಲೆಲ್ಲಿ ತುಂಬ ಹ್ಯೂಮಸ್ ಜಾಸ್ತಿ ಇರುತ್ತೆ ಮತ್ತು ಫರ್ಟೈಲ್ ಆಗಿರುತ್ತೆ ಸಾಯಿಲು, ಅಂಥ ಕಡೆ ಬೆಳೆಯುವಂಥದ್ದು ಇದು. ಇಟ್ ರಿಕ್ವೈರ್ಸ್ ಹಿಲ್ ಸ್ಲೋಪ್ಸ್ ವಿತ್ ಆನ್ ಆಲ್ಟಿಟ್ಯೂಡ್ ಆಫ್ 1200 to 2400 ಮೀಟರ್ಸ್ ಅಬೌವ್ ಸಿ ಲೆವೆಲ್. ಮತ್ತು ಎಲ್ಲಿ ಮಾಮೂಲಿ ಫ್ಲ್ಯಾಟ್ ಲ್ಯಾಂಡಲ್ಲೆಲ್ಲ ಬೆಳೆಯಲ್ಲ, ಎಲ್ಲೆಲ್ಲಿ ಬೆಟ್ಟಗಳಿರುತ್ತೆ ಆ ಥರ, ಅಂದರೆ ಒಂದು ಸಿ ಲೆವೆಲ್ಗಿಂತ 1200ರಿಂದ 2400 ಮೀಟ್ರಷ್ಟು ಹೈಟಲ್ಲಿ ಮಾತ್ರ ಇದು ಬೆಳೆಯೋದು. ಟೀ ಈಸ್ ಮೈನ್ಲಿ ಗ್ರೋನ್ ಇನ್ ಅಸ್ಸಾಂ, ವೆಸ್ಟ್ ಬೆಂಗಾಲ್, ತಮಿಳ್ನಾಡು ಆ್ಯಂಡ್ ಕೇರಳ. ಇದೆಲ್ಲ ಕೂಡ ಅಸ್ಸಾಂ, ವೆಸ್ಟ್ ಬೆಂಗಾಲ್, ತಮಿಳ್ನಾಡು, ಕೇರಳದಲ್ಲಿ ತುಂಬ ಜಾಸ್ತಿ ಬೆಳೀತಾರೆ. ಕರ್ನಾಟಕದಲ್ಲೂ ಬೆಳೀತಾರೆ, ಆದರೆ ತುಂಬ ಜಾಸ್ತಿ ಬೆಳೆಯಲ್ಲ ಅಷ್ಟೆ. ಹಾರ್ಟಿಕಲ್ಚರ್. ಏನಿದು ಹಾರ್ಟಿಕಲ್ಚರ್ ಅಂದರೆ? ದಿ ಇಂಟೆನ್ಸಿವ್ ಕಲ್ಟಿವೇಷನ್ ಆಫ್ ಫ್ರೂಟ್, ವೆಜಿಟೇಬಲ್ಸ್, ಫ್ಲವರ್, ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ ಪ್ಲಾಂಟ್ಸ್ ಈಸ್ ಕಾಲ್ಡ್ ಹಾರ್ಟಿಕಲ್ಚರ್. ನೋಡಿರಿ, ಫ್ರೂಟ್ಸ್ ಮೇಯ್ನಾಗಿ ಹಾರ್ಟಿಕಲ್ಚರ್ ಅಂತ ಹೇಳಿದ್ರೆ ಇದು ಅಗ್ರಿಕಲ್ಚರ್ ಅಂಡರ್ಗೆ ಬರೋದು. ಆದರೆ ಸ್ಪೆಸಿಫಿಕ್ಕಾಗಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಬೆಳೀತಾ ಇದ್ದರೆ ಅದನ್ನು ಮಾತ್ರ ಹಾರ್ಟಿಕಲ್ಚರ್ ಅಂತಾರೆ. ಮತ್ತು ಜೊತೆಗೆ ಬರೀ ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲ, ಕೆಲವು ಫ್ಲವರ್ಸ್ ಇರ್ಬೋದು, ಕೆಲವು ಮೆಡಿಸಿನಲ್ ಪ್ಲ್ಯಾಂಟ್ಸು, ಅರೋಮ್ಯಾಟಿಕ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರೋಂಥ ಪ್ಲ್ಯಾಂಟ್ಸ್, ಇದನ್ನೆಲ್ಲ ಬೆಳೆದ್ರೂ ಕೂಡ ಅದನ್ನು ಹಾರ್ಟಿಕಲ್ಚರ್ಗೆ ಆ್ಯಡ್ ಮಾಡ್ತಾರೆ. ಆದರೆ ಬರೀ ಸಪ್ರೇಟಾಗಿ ಫ್ಲವರ್ಸ್ ಮಾತ್ರ ಜಾಸ್ತಿ ಬೆಳೆಯೋದನ್ನ ಅದನ್ನು ಫ್ಲೋರಿಕಲ್ಚರ್ ಅಂತಾರೆ. ಅದು ಆಮೇಲೆ ನೋಡೋಣ. ಇನ್ ಇಂಡಿಯಾ, ಹಾರ್ಟಿಕಲ್ಚರ್ ಪ್ರೊವೈಡ್ಸ್ ಎನ್ ಇನ್ಸೆಂಟಿವ್ ಫಾರ್ ಮೇಕಿಂಗ್ ಅಗ್ರಿಕಲ್ಚರ್ ಮೋರ್ ಪ್ರಾಫಿಟಬಲ್ ಥ್ರೂ ಎಫಿಷಿಯಂಟ್ ಲ್ಯಾಂಡ್ ಯೂಸ್, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಜನರೇಟಿಂಗ್ ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಫಾರ್ ದಿ ರೂರಲ್ ಮಾಸಸ್. ನೋಡಿರಿ, ಹಾರ್ಟಿಕಲ್ಚರ್ ಏನು ಮಾಡಿದೆ ನಮ್ಮಲ್ಲಿ ಅಂದರೆ ಕರೆಕ್ಟಾಗಿ ಪ್ರಾಫಿಟ್ ತೆಗೆಯೋದು ರೈತರು ಇದರಲ್ಲೇ. ಅದು ತುಂಬ ಚೆನ್ನಾಗಿ ಪ್ರಾಫಿಟ್ ತೆಗೆಯೋ ಟೈಪಲ್ಲೆಲ್ಲ ಆಗಿದೆ. ಮತ್ತು ಲ್ಯಾಂಡ್ ಯೂಸ್ ಕೂಡ ತುಂಬ ಎಫಿಷಿಯೆಂಟಾಗಿ ಮಾಡ್ತಾರೆ. ಅಂದರೆ ನೀವು ನೋಡಿ, ಹೂವು ಮತ್ತು ತರಕಾರಿ ಬೆಳೆದಿರೋದ್ರಲ್ಲಿ ಲ್ಯಾಂಡ್ ಅಷ್ಟು ವೇಸ್ಟ್ ಮಾಡಲ್ಲ. ಒಂದು ಪಕ್ಕ ಒಂದು ಕ್ಲೀನಾಗಿ ಹಾಕ್ಬಿಟ್ಟು ಲ್ಯಾಂಡ್ ಯಾವುದು ವೇಸ್ಟ್ ಆಗದಿರೋ ಥರ ಔಟ್ಪುಟ್ ತೊಗೊಳ್ತಾರೆ ಈ ಥರ. ಮತ್ತು ನ್ಯಾಚುರಲ್ ರಿಸೋರ್ಸಸ್ನ ಕರೆಕ್ಟಾಗಿ ಯೂಸ್ ಮಾಡೋವಂಥದ್ದು ಇರ್ಬೋದು, ಮತ್ತು ಸ್ಕಿಲ್ ಡೆವಲಪ್ ಮಾಡೋದಿರ್ಬೋದು. ಇದೆಲ್ಲದರಲ್ಲೂ ಕೂಡ ಹಾರ್ಟಿಕಲ್ಚರ್ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಇಟ್ ಆಲ್ಸೋ ಎನ್ಹ್ಯಾನ್ಸಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಪ್ರೊವೈಡ್ಸ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ. ಜೊತೆಗೆ ಇದೇನು ಮಾಡುತ್ತೆ, ನಮಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡಿಕೊಡುತ್ತೆ. ಅಂದರೆ ಫ್ರೂಟ್, ವೆಜಿಟೇಬಲ್ ಇದೆಲ್ಲ ಕೂಡ ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು, ಆಯಿತಾ. ಜೊತೆಗೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಕೊಡುತ್ತೆ. ಅಂದರೆ ಏನು, ನಮ್ಮ ದೇಶದಲ್ಲಿ ಎಲ್ಲ ಕೂಡ ಅಕ್ಕಿ, ರಾಗಿ ತಿನ್ಕೊಂಡಿರೋಕ್ಕಾಗಲ್ಲ, ನಮ್ಗೆ ಬೇರೆ ರೀತಿ ನ್ಯೂಟ್ರಿಷನ್ಸ್ ಕೂಡ ಬೇಕು. ಆಗ ನಾವು ಫ್ರೂಟ್ಸ್, ವೆಜಿಟೇಬಲ್ಸ್ ತಿನ್ನೋದ್ರಿಂದ ಆ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ನಮಗೆ ಬರುತ್ತೆ. ಇಂಡಿಯಾ ವಿತ್ ಇಟ್ಸ್ ವೈಡ್ ವೆರೈಟಿ ಆಫ್ ಕ್ಲೈಮೇಟ್ ಆ್ಯಂಡ್ ಸಾಯಿಲ್ ಹ್ಯಾಸ್ ಗುಡ್ ಪೊಟೆನ್ಷಿಯಲ್ ಫಾರ್ ಗ್ರೋಯಿಂಗ್ ಎ ವೆರೈಟಿ ಆಫ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್. ನೋಡಿರಿ, ನಮ್ಮ ಒಂದು ಕ್ಲೈಮೇಟ್ ಮತ್ತು ಸಾಯಿಲ್ ಇಂಡಿಯಾದಲ್ಲಿರೋದು ಹಾರ್ಟಿಕಲ್ಚರಲ್ ಕ್ರಾಪ್ಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾವು ಇಂಡಿಯಾ ಹ್ಯಾಸ್ ಎಮರ್ಜ್ಡ್ ಆಸ್ ಎನ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಫ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್. ನೋಡಿ, ಈಗ ಈ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಬೆಳೆಯುವಂಥ ದೇಶಗಳಲ್ಲಿ ಇಂಡಿಯಾ ಈಗ ಒಂದು ದೊಡ್ಡ ಪೊಸಿಷನ್ಗೆ ಬರ್ತಾ ಇದೆ. ಇಟ್ ಈಸ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ ದಿ ವರ್ಲ್ಡ್, ನೆಕ್ಸ್ಟ್ ಟು ಚೈನಾ. ಚೈನಾನ ಬಿಟ್ಟರೆ, ಚೈನಾ ಫಸ್ಟ್ ಪೊಸಿಷನಲ್ಲಿದೆ, ಅದನ್ನು ಬಿಟ್ಟರೆ ನೆಕ್ಸ್ಟು ನಾವೇನೇ ಜಾಸ್ತಿ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಬೆಳೆಯೋದು. ಇಟ್ಸ್ ಶೇರ್ ಇನ್ ದಿ ಗ್ಲೋಬಲ್ ಪ್ರೊಡಕ್ಷನ್ ಆಫ್ ಫ್ರೂಟ್ಸ್ ಈಸ್ 11% ಆ್ಯಂಡ್ ದಟ್ ಆಫ್ ವೆಜಿಟೇಬಲ್ಸ್ ಈಸ್ 7%. ನೋಡಿ, ಟೋಟಲ್ ಪ್ರಪಂಚದಲ್ಲಿ ಏನು ಒಂದು ಫ್ರೂಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲಿ 11% ಅಷ್ಟು ಫ್ರೂಟ್ಸ್ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗೋದು. ಮತ್ತು ವೆಜಿಟೇಬಲ್ಸ್ ಎಲ್ಲ ಏನು ಪ್ರೊಡ್ಯೂಸ್ ಆಗುತ್ತೆ ಟೋಟಲ್ಲು, ಅದರಲ್ಲಿ 7% ವೆಜಿಟೇಬಲ್ಸು ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಹಾರ್ಟಿಕಲ್ಚರ್ ಈಸ್ ಕ್ಯಾರಿಡ್ ಆನ್ ಮೇನ್ಲಿ ಇನ್ ಆಂಧ್ರ ಪ್ರದೇಶ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಕರ್ನಾಟಕ, ತಮಿಳ್ನಾಡು, ಕೇರಳ, ಮಹಾರಾಷ್ಟ್ರ ಆ್ಯಂಡ್ ಉತ್ತರ ಪ್ರದೇಶ್. ಈ ಇಷ್ಟು ಜಾಗದಲ್ಲಿ ಹಾರ್ಟಿಕಲ್ಚರ್ನ ತುಂಬ ಜಾಸ್ತಿಯಾಗಿ ಯುಟಿಲೈಸ್ ಮಾಡ್ಕೊತೀವಿ. ಕಮ್ಮಿಂಗ್ ಟು ಫ್ಲಾರಿಕಲ್ಚರ್, ಆಲ್ರೆಡಿ ಹೇಳಿರೋ ಥರ ಹೆಸರಲ್ಲೇ ಇದೆ. ಫ್ಲಾರಿಕಲ್ಚರ್ ಅಂದರೆ ಫ್ಲವರ್ನ ಬೆಳೆಸೋದು.
ಇಟ್ ಈಸ್ ದಿ ಕಲ್ಟಿವೇಷನ್ ಆಫ್ ಫ್ಲವರ್ಸ್ ಫಾರ್ ಕಮರ್ಷಿಯಲ್ ಪರ್ಪಸ್. ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಫ್ಲವರ್ಸ್ನ ಏನಾದರೂ ಬೆಳೀತಾ ಇದ್ವಿ ಅಂದರೆ ಆಗ ಅದನ್ನು ಫ್ಲಾರಿಕಲ್ಚರ್ ಅನ್ನೋದು. ನೋಡಿ, ನಿಮಗೆ ಮೇಲೆ ಹಾರ್ಟಿಕಲ್ಚರಲ್ಲೂ ಫ್ಲವರ್ ಇದೆ, ಇಲ್ಲೂ ಕೂಡ ಫ್ಲವರ್ ಇದೆ. ಅಂದರೆ ಇಲ್ಲಿ ನಾವು ಬರೀ ಹೂವುಗಳೆಲ್ಲ ಈ ದೇವ್ರಿಗೆ ಹಾಕೋದಕ್ಕಿರ್ಬೋದು, ಫಂಕ್ಷನ್ಸ್ಗೆ ಯೂಸ್ ಮಾಡೋದಕ್ಕೆ, ಆ ಥರ ಕಮರ್ಷಿಯಲ್ ಪರ್ಪಸ್ಗೆಲ್ಲ ಯೂಸ್ ಮಾಡೋವಂಥವೆಲ್ಲ ಕೂಡ ಫ್ಲಾರಿಕಲ್ಚರಲ್ಲೇ ಬರುತ್ತೆ. ಇಂಡಿಯಾ ಈಸ್ ನೋನ್ ಫಾರ್ ದಿ ಆರ್ಟ್ ಆಫ್ ಗ್ರೋಯಿಂಗ್ ಫ್ಲವರ್ಸ್ ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್. ನೋಡಿರಿ, ಇಂಡಿಯಾದಲ್ಲಿ ಸುಮಾರು ಸಾವಿರಾರು ವರ್ಷದಿಂದ ಕೂಡ ನಾವು ಫ್ಲವರ್ಸ್ನ ಬೆಳೀತಾನೆ ಇದ್ದೀವಿ. ಇಟ್ ಪ್ಲೇಸ್ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ಇಂಡಿಯನ್ ಅಗ್ರಿಕಲ್ಚರ್. ನಮ್ಮ ಅಗ್ರಿಕಲ್ಚರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇಟ್ ಹ್ಯಾಸ್ ದಿ ಪೊಟೆನ್ಷಿಯಲ್ ಆಫ್ ಜನರೇಟಿಂಗ್ ಇನ್ಕಮ್ ಆ್ಯಂಡ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ಫಾರ್ಮರ್ಸ್, ಎಸ್ಪೆಷಲಿ ವುಮನ್, ಆ್ಯಂಡ್ ಆ್ಯಡ್ ಟು ದಿ ಎಕ್ಸ್ಪೋರ್ಟ್ ಆಫ್ ದಿ ಕಂಟ್ರಿ. ನೋಡಿ, ಇದು ನಮ್ಮ ದೇಶದ ಇನ್ಕಮ್ ಡೆವಲಪ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಫ್ಲವರ್ಸ್ ಎಲ್ಲ ಬೆಳೆದಿದ್ದನ್ನು ನಮ್ಮ ದೇಶದಲ್ಲೇ ಮಾರಬೇಕು ಅಂತೇನಿಲ್ಲ. ಇವಾಗ ಮಾಮೂಲಿ ಬೇರೆ ಬೇರೆ ಫ್ಲವರ್ಸ್ ಎಲ್ಲ ಇಂಡಿಯಾದಲ್ಲೇ ಮಾರ್ತಾರೆ, ಎಲ್ಲ ಓಕೆ. ಆದರೆ ಬೇರೆ ದೇಶದಲ್ಲೂ ಡಿಮ್ಯಾಂಡ್ ಇರೋದ್ರಿಂದ ಒಂದು ಸ್ವಲ್ಪ ಈ ಗ್ರೀನ್ ಹೌಸಲ್ಲಿ ಬೆಳೆಯುವಂಥ ಒಂದು ಸ್ವಲ್ಪ ತುಂಬ ಚೆನ್ನಾಗಿರೋಂಥ ಫ್ಲವರ್ಸ್ ಇವೆಲ್ಲ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಇದರಿಂದ ನಮ್ಮ ದೇಶಕ್ಕೆ ರೆವಿನ್ಯೂ ಕೂಡ ಬರುತ್ತೆ. ಮತ್ತು ಈ ಚಿಕ್ಕ ಪುಟ್ಟ ಫಾರ್ಮರ್ಸ್ ಇರುತ್ತಲ್ಲ, ಅವರೆಲ್ಲ ಬೇರೆ ಬೆಳೆದು ಅಷ್ಟು ದುಡ್ಡು ಮಾಡೋಕ್ಕಾಗಲ್ಲ. ಆದರೆ ಈ ಫ್ಲವರ್ಸ್ ಎಲ್ಲ ಬೆಳೆದ್ರೆ ಚಿಕ್ಕ ಜಮೀನಿದ್ರೂ ಕೂಡ ಅದರಲ್ಲಿ ಒಳ್ಳೆ ದುಡ್ಡು ಮಾಡ್ಕೊಬೋದು. ಇಂಡಿಯಾಸ್ ಆಗ್ರೋಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆರ್ ವೆರಿ ಸೂಟಬಲ್ ಫಾರ್ ಕಲ್ಟಿವೇಷನ್ ಆಫ್ ವೆರೈಟಿ ಆಫ್ ಫ್ಲವರ್ಸ್. ನೋಡಿರಿ, ಫ್ಲವರ್ಸ್ ಬೆಳೆಯೋದಕ್ಕೆ ಏನೇನು ಒಂದು ಕ್ಲೈಮೇಟ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಇದೆಲ್ಲ ಏನಿದೆ ಆ ಒಂದು ಕಂಡೀಷನ್ನು ಇಂಡಿಯಾದಲ್ಲಿ ತುಂಬ ಚೆನ್ನಾಗಿದೆ. ಇಂಡಿಯಾ ಈಸ್ ನೋನ್ ಫಾರ್ ಗ್ರೋಯಿಂಗ್ ಟ್ರೆಡಿಷನಲ್ ಫ್ಲವರ್ಸ್ ಸಚ್ ಆಸ್ ಜಾಸ್ಮಿನ್, ಮ್ಯಾರಿಗೋಲ್ಡ್, ರೋಸ್, ಕ್ರೊಸಾಂದ್ರ ಆ್ಯಂಡ್ ಆಸ್ತರ್. ನೋಡಿ, ಈ ಥರ ಫ್ಲವರ್ಸ್ ಎಲ್ಲ ಕೂಡ ಇಂಡಿಯಾದಲ್ಲಿ ಜಾಸ್ತಿ ಬೆಳೀತಾರೆ. ಕಟ್ ಫ್ಲವರ್ಸ್ ಇನ್ಕ್ಲೂಡ್ ಆರ್ಚಿಡ್ಸ್, ಗ್ಲಾಡಿಯೋಲಸ್, ಕಾರ್ನೇಷನ್, ಆಂಥುರಿಯಮ್ ಆ್ಯಂಡ್ ಲಿಲೀಸ್. ಈಗ ಬಂದು ಆರ್ಚಿಡ್ಸ್, ಗ್ಲಾಡಿಯೋಲಸ್, ಕಾರ್ನೇಷನ್, ಆಂಥುರಿಯಮ್, ಲಿಲೀಸ್ ಇವೆಲ್ಲ ಕೂಡ ಬೆಳೀತಾರೆ. ಫ್ಲಾರಿಕಲ್ಚರ್ ಈಸ್ ಮೇನ್ಲಿ ಡೆವಲಪ್ಡ್ ಇನ್ ತಮಿಳ್ನಾಡು, ಕರ್ನಾಟಕ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಪಂಜಾಬ್, ಹರಿಯಾಣ ಆ್ಯಂಡ್ ವೆಸ್ಟ್ ಬೆಂಗಾಲ್. ಈ ಸ್ಟೇಟ್ಸಲ್ಲಿ ಫ್ಲಾರಿಕಲ್ಚರ್ ತುಂಬ ಡೆವಲಪ್ ಆಗಿದೆ, ತುಂಬ ಜಾಸ್ತಿ ಪ್ರೊಡಕ್ಷನ್ ಕೂಡ ಆಗ್ತಾ ಇದೆ. ಸೊ ಇಲ್ಲಿಗೆ ಲೆಸನ್ ಎಲ್ಲ ಕಂಪ್ಲೀಟ್ ಆಗಿದೆ. ನಿಮ್ಮ ಕ್ಲಾಸ್ ವರ್ಕ್ಸ್ ಬೇಕು ಅಂದರೆ teachkarnataka.com ನಮ್ಮ ವೆಬ್ಸೈಟ್ಗೆ ಹೋಗಿ ನೋಡ್ಬೋದು. ಥ್ಯಾಂಕ್ ಯು, ಬಾಯ್.